ನಾನು ಗುಜರಿ ವ್ಯಾಪಾರಿಯಿಂದ ಕಿಲೋದ ದರದಲ್ಲಿ ಹಳೆಯ ಪುಸ್ತಕಗಳನ್ನು ಖರೀದಿಸಿದೆ. ರಾತ್ರಿ ನಾನು ಒಂದು ಪುಸ್ತಕವನ್ನು ಓದುತ್ತಿದ್ದಾಗ ಅದರಲ್ಲಿ 2 ಪುಟಗಳು ಪರಸ್ಪರ ಅಂಟಿಕೊಂಡಿದ್ದವು. ನಾನು ಬ್ಲೇಡ್ ಸಹಾಯದಿಂದ ಅವುಗಳನ್ನು ಬೇರ್ಪಡಿಸಿದಾಗ ಒಳಗಿನಿಂದ ಒಂದು ಮಸುಕಾದ ಫೋಟೋ ಕೆಳಗೆ ಬಿತ್ತು. ಆ ಫೋಟೋವನ್ನು ನೋಡಿದ ಕೂಡಲೇ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಏಕೆಂದರೆ ಆ ಫೋಟೋ 20 ವರ್ಷಗಳ ಹಿಂದೆ ಜಾತ್ರೆಯಲ್ಲಿ ಕಳೆದುಹೋದ ನನ್ನ ಮಗನದ್ದೇ ಆಗಿತ್ತು. ಫೋಟೋದ ಹಿಂಭಾಗದಲ್ಲಿ ಬರೆದಿದ್ದ ವಿಳಾಸಕ್ಕೆ ನಾನು ತಲುಪಿದಾಗ ನನ್ನ ಪ್ರಜ್ಞೆ ಹಾರಿಹೋಯಿತು. ಡಿಸೆಂಬರ್ ತಿಂಗಳ ಆ ಭಯಾನಕ ಮತ್ತು ತಂಪಾದ ರಾತ್ರಿ ನನ್ನ ಅಸ್ತಿತ್ವವನ್ನು ಒಳಗಿನಿಂದಲೇ ಹೆಪ್ಪುಗಟ್ಟಿಸುತ್ತಿತ್ತು. ಹೊರಗೆ ಬೀಸುತ್ತಿದ್ದ ಬಿರುಗಾಳಿಯ ಶಬ್ದವು ಕಿಟಕಿಗಳ ಗಾಜುಗಳಿಗೆ ಅಪ್ಪಳಿಸಿ ಅಂತಹದೊಂದು ಶಬ್ದವನ್ನು ಉಂಟುಮಾಡುತ್ತಿತ್ತು. ಅದು ನನ್ನ ಬಿಕೋ ಎನ್ನುತ್ತಿದ್ದ ಮನೆಯ ಮೌನದಲ್ಲಿ ಇನ್ನಷ್ಟು ಆಳವನ್ನು ಬೆರೆಸುತ್ತಿತ್ತು. ನಾನು ನನ್ನ ಕೋಣೆಯ ಮೂಲೆಯಲ್ಲಿಟ್ಟಿದ್ದ ಹಳೆಯ ಆರಾಮದಾಯಕ ಕುರ್ಚಿಯ ಮೇಲೆ ಮುದುಡಿ ಕುಳಿತಿದ್ದೆ. ನನ್ನ ಎದುರು ಮೇಜಿನ ಮೇಲಿರುವ ಉರಿಯುವ ದೀಪದ ಹಳದಿ ಮತ್ತು ಉದಾಸೀನ ಬೆಳಕು ಆ ಕೊಳೆತ ಪುಸ್ತಕಗಳ ರಾಶಿಯ ಮೇಲೆ ಬೀಳುತ್ತಿತ್ತು. ಅವುಗಳನ್ನು ನಾನು ಇಂದು ಸಂಜೆಯಷ್ಟೇ ನಮ್ಮ ಓಣಿಯ ಒಬ್ಬ ಗುಜರಿ ವ್ಯಾಪಾರಿಯಿಂದ ಅತಿ ಕಡಿಮೆ ಬೆಲೆಗೆ ಖರೀದಿಸಿದ್ದೆ. ಏಕೆಂದರೆ ಈ ನಿರ್ಜೀವ ಕಾಗದಗಳ ವಾಸನೆ ಮತ್ತು ಅವುಗಳಲ್ಲಿ ಬರೆದ ಅಪರಿಚಿತರ ಕಥೆಗಳೇ ಈಗ ನನ್ನ ಏಕೈಕ ಆಧಾರವಾಗಿದ್ದವು. ನನ್ನ ಒಂಟಿತನದ ಈ ನರಕಯಾತನೆಯಿಂದ ಇವು ನನಗೆ ಕೆಲವು ಕ್ಷಣಗಳ ಮಟ್ಟಿಗಾದರೂ ನೆಮ್ಮದಿಯನ್ನು ನೀಡುತ್ತಿದ್ದವು. ನನ್ನ ಹೆಂಡತಿಯ ಸಾವಿನ ನಂತರ ನಾನು ಈ ಒಂಟಿತನದಲ್ಲಿ ಬಂಧಿಯಾಗಿದ್ದೆ. ನನ್ನ ಜೀವನದ ಪ್ರತಿಯೊಂದು ದಿನವೂ 1 ವರ್ಷದಂತೆ ಕಳೆಯುತ್ತಿತ್ತು ಮತ್ತು ಪ್ರತಿ ರಾತ್ರಿಯೂ ಕಳೆದ ಆ ಗಾಯಗಳನ್ನು ಕೆದಕುತ್ತಿತ್ತು. ಅವು 20 ವರ್ಷಗಳು ಕಳೆದರೂ ಮಾಯಿರಲಿಲ್ಲ. ನನ್ನ ಒಬ್ಬನೇ ಮಗ ಮುಕುಲ್, ನನ್ನ ಕರುಳಿನ ಕುಡಿ, ನನ್ನ ಕಣ್ಣಿನ ತಂಪಾಗಿದ್ದನು. ಇಂದಿಗೆ ಸರಿಯಾಗಿ 20 ವರ್ಷಗಳ ಹಿಂದೆ ಜಾತ್ರೆಯ ನೂಕುನುಗ್ಗಲಿನಲ್ಲಿ ನನ್ನ ಕೈಬಿಟ್ಟು ಎಲ್ಲೋ ಕಳೆದು ಹೋಗಿದ್ದನು ಮತ್ತು ಆ ಒಂದು ಕ್ಷಣದ ತಪ್ಪಿನಿಂದಾಗಿ ನನ್ನ ನಗುವ ಆಡುವ ಪ್ರಪಂಚವೂ ನರಕವಾಗಿ ಹೋಯಿತು. ನಾನು ಈ 20 ವರ್ಷಗಳಲ್ಲಿ ಅವನನ್ನು ಎಲ್ಲೆಲ್ಲಿ ಹುಡುಕಲಿಲ್ಲ ಹೇಳಿ? ಪೊಲೀಸ್ ಠಾಣೆಗಳ ಮೆಟ್ಟಿಲು ಸವೆಸಿದೆ, ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿದೆ, ಹರಕೆಗಳನ್ನು ಹೊತ್ತೆ ಮತ್ತು ಭರವಸೆಯ ಸಣ್ಣ ಕಿರಣ ಕಂಡ ಕಡೆಯೆಲ್ಲ ಹೋದೆ. ಆದರೆ ನನ್ನ ಮಗನನ್ನು ಭೂಮಿ ನುಂಗಿತೋ ಅಥವಾ ಆಕಾಶ ನುಂಗಿತೋ ತಿಳಿಯಲಿಲ್ಲ. ಅವನ ಬಗ್ಗೆ ಯಾವುದೇ ಸುಳಿವು ಸಿಗಲಿಲ್ಲ ಮತ್ತು ಇದೇ ಚಿಂತೆಯಲ್ಲಿ ಕರಗಿ ಅವನ ತಾಯಿಯೂ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೊರಟು ಹೋದಳು. ಇಂದು ರಾತ್ರಿ ನನ್ನ ಆತಂಕ ಅದರ ಉತ್ತುಂಗದಲ್ಲಿತ್ತು. ನಾನು ನನ್ನ ನಡುಗುವ ಕೈಗಳಿಂದ ಪುಸ್ತಕಗಳ ರಾಶಿಯಿಂದ ಅಂತಹದೊಂದು ಪುಸ್ತಕವನ್ನು ಎತ್ತಿದೆ. ಅದರ ರಕ್ಷಾಪುಟ ಸಂಪೂರ್ಣವಾಗಿ ಹರಿದು ಹೋಗಿತ್ತು ಮತ್ತು ಅದರ ಪುಟಗಳ ಬಣ್ಣ ಸಮಯದ ಧೂಳಿನಿಂದ ಮಸುಕಾಗಿತ್ತು. ನಾನು ಅನ್ಯಮನಸ್ಕನಾಗಿ ಅದರ ಹಾಳೆಗಳನ್ನು ತಿರುಗಿಸುತ್ತಿದ್ದೆ. ಅಷ್ಟರಲ್ಲಿ ಪುಟ ಸಂಖ್ಯೆ 50 ಮತ್ತು 51ಕ್ಕೆ ಬಂದಾಗ ನನ್ನ ಬೆರಳುಗಳು ನಿಂತು ಹೋದವು. ಏಕೆಂದರೆ ಆ 2 ಪುಟಗಳು ಪರಸ್ಪರ ಎಷ್ಟರ ಮಟ್ಟಿಗೆ ಅಂಟಿಕೊಂಡಿದ್ದವೆಂದರೆ ಯಾರೋ ಉದ್ದೇಶಪೂರ್ವಕವಾಗಿ ಅಂಟು ಅಥವಾ ಅಂಟುವ ವಸ್ತುವಿನಿಂದ ಅವುಗಳನ್ನು ಜೋಡಿಸಿ ಅವುಗಳ ನಡುವೆ ಏನನ್ನೋ ಮರೆಮಾಡಲು ಪ್ರಯತ್ನಿಸಿದಂತೆ ಕಾಣುತ್ತಿತ್ತು. ನನ್ನ ಎದೆಯಲ್ಲಿ ವಿಚಿತ್ರವಾದ ಸಂವೇದನೆ ಮತ್ತು ಒಂದು ಅಪರಿಚಿತ ಭಯವು ನನ್ನನ್ನು ಆವರಿಸಿತು. ನಾನು ಡ್ರಾಯರ್ನಿಂದ ಒಂದು ತೆಳುವಾದ ಬ್ಲೇಡ್ ತೆಗೆದ ಆ 2 ಪುಟಗಳ ನಡುವಿನ ಜೋಡಣೆಯನ್ನು ಬಹಳ ಎಚ್ಚರಿಕೆಯಿಂದ ಕತ್ತರಿಸಲು ಪ್ರಾರಂಭಿಸಿದೆ. ಕೋಣೆಯಲ್ಲಿ ಎಷ್ಟೊಂದು ನಿಶ್ಶಬ್ದವಿತ್ತೆಂದರೆ ಬ್ಲೇಡ್ ಕಾಗದದ ಮೇಲೆ ಸರಿಯುವ ಸದ್ದು ಕೂಡ ಬಾಂಬ್ ಸ್ಫೋಟದಂತೆ ಕೇಳಿಸುತ್ತಿತ್ತು. ನಾನು ಕೊನೆಯ ಅಂಟನ್ನು ಕತ್ತರಿಸಿ ಪುಟಗಳನ್ನು ಒಂದಕ್ಕೊಂದು ಬೇರ್ಪಡಿಸಿದ ತಕ್ಷಣ ಅವುಗಳ ನಡುವೆ ಅಡಗಿದ್ದ ಕಾಗದದ ತುಂಡೊಂದು ಜಾರಿ ನನ್ನ ಮಡಿಲಿಗೆ ಬಿದ್ದಿತು. ನಾನು ತಕ್ಷಣ ಅದನ್ನು ಎತ್ತಿಕೊಂಡು ದೀಪದ ಬೆಳಕಿನ ಹತ್ತಿರ ಹಿಡಿದು ನೋಡಿದಾಗ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು ಮತ್ತು ನನ್ನ ಗಂಟಲೊಡೆಯುವಂತೆ ಒಂದು ದಬಾಯಿಸಿದ ಚೀರಾಟ ಹೊರಬಂತು. ಅದರಲ್ಲಿ ವರ್ಷಗಳ ನೋವು ಮತ್ತು ಆಶ್ಚರ್ಯ ಅಡಗಿತ್ತು, ಏಕೆಂದರೆ ಅದು ಸಾಮಾನ್ಯ ಕಾಗದವಾಗಿರಲಿಲ್ಲ. ಬದಲಾಗಿ ಮೂಲೆಗಳು ಮಡಚಿಕೊಂಡಿದ್ದ ಒಂದು ಹಳೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಆಗಿತ್ತು. ಆದರೆ ಅದರಲ್ಲಿ ಕಾಣುತ್ತಿದ್ದ ಮುಖ ನನ್ನ ಎದೆಯ ಮೇಲೆ ಅಚ್ಚೊತ್ತಿತ್ತು. ಇದು ನನ್ನ ಮಗ ಮುಕುಲ್ನ ಫೋಟೋ ಆಗಿತ್ತು. ಯಾರನ್ನು ನಾನು 20 ವರ್ಷಗಳಿಂದ ಸತ್ತನೆಂದು ತಿಳಿದು ನನ್ನ ಹೃದಯವನ್ನು ಸ್ಮಶಾನವನ್ನಾಗಿ ಮಾಡಿಕೊಂಡಿದ್ದೆನೋ ಅವನೇ ಆಗಿದ್ದನು. ಫೋಟೋದಲ್ಲಿ ಅವನು ಸುಮಾರು 7 ವರ್ಷದವನಂತೆ ಕಾಣುತ್ತಿದ್ದನು ಮತ್ತು ಅವನು ಅದೇ ಬಟ್ಟೆಗಳನ್ನು ಧರಿಸಿದ್ದನು. ಆ ದುರದೃಷ್ಟಕರ ದಿನ ಜಾತ್ರೆಯಲ್ಲಿ ಅವನ ಮೈಮೇಲೆ ಇದ್ದವು ಅದೇ ಹೊಳೆಯುವ ಶರ್ಟ್ ಮತ್ತು ನೀಲಿ ಜೀನ್ಸ್. ಅದನ್ನು ನೋಡಿದ ಕೂಡಲೇ ನನ್ನ ಕಣ್ಣ ಮುಂದೆ ಆ ಸಂಪೂರ್ಣ ದೃಶ್ಯ ತಿರುಗಿತು. ನಾನು ಅವನನ್ನು ತಯಾರು ಮಾಡುತ್ತಿದ್ದ ಕ್ಷಣಗಳು ನೆನಪಾದವು. ಆದರೆ ಫೋಟೋದಲ್ಲಿರುವ ಮುಕುಲ್ನ ಮುಖದಲ್ಲಿ ಆ ಮುಗ್ಧನಗೂ ಇರಲಿಲ್ಲ. ಅದು ಯಾವಾಗಲೂ ಅವನ ತುಟಿಗಳ ಮೇಲೆ ಆಡುತ್ತಿತ್ತು. ಬದಲಾಗಿ ಅವನ ಕಣ್ಣುಗಳಲ್ಲಿ ಭಯ, ಆತಂಕ ಮತ್ತು ಅಸಹಾಯಕತೆಯ ಎಂತಹ ಸಾಗರವಿತ್ತೆಂದರೆ ಅದನ್ನು ನೋಡಿ ಕಲ್ಲೆದೆಯವರ ಮನಸ್ಸು ಕೂಡ ಕರಗುತ್ತಿತ್ತು. ಅವನ ಕಣ್ಣುಗಳು ಚೀರಿ ಚೀರಿ ನನ್ನನ್ನು ಕರೆಯುತ್ತಿರುವಂತಿತ್ತು, ಅಪ್ಪ, ನನ್ನನ್ನು ಉಳಿಸಿ. ನನ್ನ ಕೈಗಳಲ್ಲಿ ಭೂಕಂಪವಾದಂತಾಯಿತು ಮತ್ತು ನನ್ನ ಇಡೀ ದೇಹ ನಡುಗಲು ಪ್ರಾರಂಭಿಸಿತು. ನಾನು ನಡುಗುತ್ತಲೇ ಫೋಟೋವನ್ನು ತಿರುಗಿಸಿದೆ.
ಅದೇ ಕೆಂಪು ಬಣ್ಣದ ಶಾಯಿಯಿಂದ ಇದು ಬಹುಶಃ ರಕ್ತದಿಂದಲೂ ಇರಬಹುದು. ಎದೆಯೊಡೆಯುವಂತಹ ಒಂದು ಸಂದೇಶವನ್ನು ಬರೆಯಲಾಗಿತ್ತು. ಅದು ನನ್ನ ಇಡೀ ಅಸ್ತಿತ್ವದಲ್ಲಿ ನಡುಕ ಹುಟ್ಟಿಸಿತು. ಓರೆಕೋರೆ ಅಕ್ಷರಗಳಲ್ಲಿ ಹೀಗೆ ಬರೆಯಲಾಗಿತ್ತು: ದೇವರ ಆಣೆಗೂ ನನ್ನನ್ನು ಇಲ್ಲಿಂದ ಹೊರಗೆ ಕರೆದುಕೊಂಡು ಹೋಗಿ. ನಾನೊಬ್ಬ ಕೈದಿ ಮತ್ತು ಈ ಫೋಟೋವನ್ನು ಪುಸ್ತಕದಲ್ಲಿ ಬಚ್ಚಿಟ್ಟು ಹೊರಗೆ ಕಳುಹಿಸುವುದು ನನ್ನ ಕೊನೆಯ ಮಾರ್ಗವಾಗಿದೆ. ಯಾರಿಗಾದರೂ ಇದು ಸಿಕ್ಕರೆ ಕೆಳಗೆ ನೀಡಲಾದ ವಿಳಾಸಕ್ಕೆ ಬನ್ನಿ. ಆದರೆ ಪೊಲೀಸರನ್ನು ಕರೆತರಬೇಡಿ, ಇಲ್ಲದಿದ್ದರೆ ಅವರು ನನ್ನನ್ನು ಕೊಂದು ಹಾಕುತ್ತಾರೆ, ಏಕೆಂದರೆ ಅವರು ಎಲ್ಲ ಸಮಯದಲ್ಲೂ ನನ್ನ ಮೇಲೆ ಕಣ್ಣಿಟ್ಟಿರುತ್ತಾರೆ. ಈ ಬರಹದ ಕೆಳಗೆ ನಗರದಿಂದ ದೂರವಿರುವ ಒಂದು ನಿರ್ಜನ ಪ್ರದೇಶದ ವಿಳಾಸವನ್ನು ನಮೂದಿಸಲಾಗಿತ್ತು. ಇದನ್ನು ಓದಿದ ತಕ್ಷಣ ನನ್ನ ಮನಸ್ಸಿನ ಸ್ಥಿತಿ ವಿಚಿತ್ರವಾಯಿತು. ಒಂದೆಡೆ ನನ್ನ ಮಗ ಬದುಕಿದ್ದಾನೆ ಮತ್ತು ನನ್ನ ಉಸಿರು ಇನ್ನೂ ಆಡುತ್ತಿದೆ ಎಂಬ ಸಂತೋಷ, ಮತ್ತೊಂದೆಡೆ ಅವನು ಎಂತಹ ಕ್ರೂರಿಗಳ ಹಿಡಿತದಲ್ಲಿದ್ದಾನೆ ಮತ್ತು ಕಳೆದ 20 ವರ್ಷಗಳಿಂದ ಅವನು ಎಂತಹ ನೋವಿನಿಂದ ಬಳಲುತ್ತಿದ್ದಾನೆ ಎಂಬ ಭಯಾನಕ ಭಯ. ಒಬ್ಬ ತಂದೆಗೆ ತನ್ನ ಮುಗ್ಧ ಮಗು ಸೆರೆವಾಸ ಮತ್ತು ಬಂಧನದ ಸರಪಳಿಗಳನ್ನು ಸಹಿಸುತ್ತಿದೆ ಮತ್ತು ತಂದೆ ಇಲ್ಲಿ ಮನೆಯಲ್ಲಿ ಕುಳಿತಿದ್ದಾನೆ ಎಂದು ಕಲ್ಪಿಸಿಕೊಳ್ಳುವುದೇ ಆತ್ಮವನ್ನು ಚೂರು ಮಾಡುವಂತಿತ್ತು. ನನ್ನೊಳಗೆ ಮಲಗಿದ್ದ ತಂದೆ ಎಚ್ಚರಗೊಂಡನು ಮತ್ತು ನಾನು ಅದೇ ಕ್ಷಣದಲ್ಲಿ ನಿರ್ಧರಿಸಿದೆ: ನಾನು ಈಗಲೇ ಮತ್ತು ಈ ಕ್ಷಣವೇ ಹೋಗುತ್ತೇನೆ. ಇದಕ್ಕಾಗಿ ನಾನು ನನ್ನ ಪ್ರಾಣವನ್ನೇ ಕೊಡಬೇಕಾಗಿ ಬಂದರೂ ಸರಿ ಎಂದು. ನಾನು ಬೇಗನೆ ನನ್ನ ಹಳೆಯ ಕೋಟ್ ಧರಿಸಿದೆ ಮತ್ತು ಡ್ರಾಯರ್ನಿಂದ ನನ್ನ ತುಕ್ಕು ಹಿಡಿದ ಪಿಸ್ತೂಲ್ ತೆಗೆದು ಜೇಬಿಗೆ ಹಾಕಿಕೊಂಡೆ. ಅದು ಬಹುಶಃ ಈಗ ಬಳಸಲು ಯೋಗ್ಯವಾಗಿರಲಿಲ್ಲ, ಆದರೂ ಅದು ನನಗೆ ಒಂದು ಸುಳ್ಳು ಸುರಕ್ಷತೆಯ ಭಾವನೆಯನ್ನು ನೀಡುತ್ತಿತ್ತು. ನಾನು ಆ ಫೋಟೋ ಮತ್ತು ಪುಸ್ತಕವನ್ನು ಎದೆಗೆ ಅಪ್ಪಿಕೊಂಡು ಮನೆಯಿಂದ ಹೊರಗೆ ಬಂದೆ. ಹೊರಗೆ ಬಿರುಗಾಳಿ ಜೋರಾಗಿತ್ತು. ಧಾರಾಕಾರ ಮಳೆ ಸುರಿಯುತ್ತಿತ್ತು ಮತ್ತು ತಂಪಾದ ಗಾಳಿ ಮೂಳೆಗಳಿಗೆ ನಾಟುತ್ತಿತ್ತು. ಆದರೆ ನನ್ನೊಳಗೆ ಹೊತ್ತಿದ್ದ ಬೆಂಕಿಯನ್ನು ಈ ಮಳೆ ನಂದಿಸಲು ಸಾಧ್ಯವಿರಲಿಲ್ಲ. ನಾನು ನನ್ನ ಹಳೆಯ ಕಾರನ್ನು ತೆಗೆದುಕೊಂಡು ಆ ಅಪರಿಚಿತ ಗಮ್ಯಸ್ಥಾನದ ಕಡೆಗೆ ಹೊರಟೆ. ರಸ್ತೆ ತುಂಬಾ ಕಷ್ಟಕರ ಮತ್ತು ನಿರ್ಜನವಾಗಿತ್ತು. ನಗರದ ದೀಪಗಳು ಹಿಂದೆಯೇ ಉಳಿದಿದ್ದವು ಮತ್ತು ಈಗ ಎಲ್ಲಾ ಕಡೆ ಕೇವಲ ದಟ್ಟವಾದ ಕಾಡು ಮತ್ತು ಕತ್ತಲೆ ಆವರಿಸಿತ್ತು. ಕಾರಿನ ವೈಪರ್ಗಳು ವೇಗವಾಗಿ ಚಲಿಸುತ್ತಿದ್ದವು, ಆದರೆ ನನ್ನ ಕಣ್ಣುಗಳಿಂದ ಹರಿಯುತ್ತಿದ್ದ ಕಣ್ಣೀರು ಎಲ್ಲವನ್ನೂ ಮಸುಕುಗೊಳಿಸಿತ್ತು. ನಾನು ಕಾರು ಚಲಾಯಿಸುತ್ತಲೇ ಆಗಾಗ್ಗೆ ಮುಕುಲ್ನ ಫೋಟೋವನ್ನು ಮುಟ್ಟಿ ನೋಡುತ್ತಿದ್ದೆ, ಎಲ್ಲಾದರೂ ಇದೊಂದು ಕನಸಾಗಿ ಬಿಡಬಾರದೆಂದು. ಭಯ ಮತ್ತು ಭರವಸೆಯ ಸಮ್ಮಿಶ್ರ ಸ್ಥಿತಿಯು ನನ್ನ ನರಗಳನ್ನು ತುಂಡರಿಸುವಂತಿತ್ತು. ಸುಮಾರು 1.5 ಗಂಟೆಯ ಪ್ರಯಾಣದ ನಂತರ ನಾನು ಆ ನಿರ್ದಿಷ್ಟ ವಿಳಾಸವನ್ನು ತಲುಪಿದೆ. ದಟ್ಟವಾದ ಮತ್ತು ಹಳೆಯ ಮರಗಳ ಗುಂಪಿನ ನಡುವೆ ಒಂದು ದೊಡ್ಡದಾದ ಆದರೆ ತುಂಬಾ ಶಿಥಿಲವಾದ ಮತ್ತು ಹಳೆಯ ಹವೇಲಿ ದೊಡ್ಡ ಬಂಗಲೆ ಇತ್ತು. ಅದರ ಎತ್ತರದ ಗೋಡೆಗಳ ಮೇಲೆ ಪಾಚಿ ಬೆಳೆದಿತ್ತು ಮತ್ತು ಅದರ ಗೇಟ್ ತುಕ್ಕು ಹಿಡಿದಿತ್ತು. ಈ ಸ್ಥಳವು ಎಷ್ಟು ನಿರ್ಜನ ಮತ್ತು ಭಯಾನಕವಾಗಿತ್ತೆಂದರೆ ಇಲ್ಲಿ ಹಗಲಿನಲ್ಲಿ ಬರಲು ಜನರು ಭಯಪಡಬಹುದು. ನಾನು ಕಾರನ್ನು ಹವೇಲಿಯಿಂದ ಸಾಕಷ್ಟು ದೂರದಲ್ಲಿ ಪೊದೆಗಳಲ್ಲಿ ಬಚ್ಚಿಟ್ಟು ಕಾಲ್ನಡಿಗೆಯಲ್ಲಿ ಸದ್ದಿಲ್ಲದೆ ಗೇಟ್ನ ಕಡೆಗೆ ಹೋದೆ. ಮಳೆ ಈಗ ನಿಂತಿತ್ತು, ಆದರೆ ಮರಗಳಿಂದ ತೊಟ್ಟಿಕ್ಕುವ ನೀರಿನ ಹನಿಗಳು ಈಗಲೂ ವಾತಾವರಣದಲ್ಲಿ ಶಬ್ದವನ್ನು ಉಂಟುಮಾಡುತ್ತಿದ್ದವು. ನನ್ನನ್ನು ನಾನೇ ಸಂಭಾಳಿಸಿಕೊಂಡೆ ಮತ್ತು ಒಬ್ಬ ಅಸಹಾಯಕ ಮುದುಕನ ವೇಷ ಧರಿಸಿ ಗೇಟ್ ಬಾರಿಸಿದೆ. ಸಾಕಷ್ಟು ಸಮಯದ ನಂತರ ಗೇಟ್ನ ಚಿಕ್ಕ ಬಾಗಿಲು ತೆರೆಯಿತು ಮತ್ತು ಒಬ್ಬ ಕುರೂಪಿ ವ್ಯಕ್ತಿ ಹೊರಗೆ ಇಣುಕಿದನು. ಅವನ ಮುಖದ ಮೇಲೆ ಸಿಡುಬಿನ ಕಲೆಗಳಿದ್ದವು ಮತ್ತು ಒಂದು ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಲಾಗಿತ್ತು. ಅವನು ಗಡುಸಾದ ದನಿಯಲ್ಲಿ ಕೇಳಿದನು: ಯಾರು ನೀನು ಮತ್ತು ಇಷ್ಟು ರಾತ್ರಿಯಲ್ಲಿ ಇಲ್ಲಿ ಸಾವನ್ನು ಕರೆಯಲು ಏಕೆ ಬಂದಿದ್ದೀಯಾ? ನಾನು ನಡುಗುವ ಧ್ವನಿಯಲ್ಲಿ ಸುಳ್ಳು ಹೇಳಿದೆ: ನಾನು ಈ ಹವೇಲಿಯ ಹಳೆಯ ಕೆಲಸಗಾರ ಮತ್ತು ವರ್ಷಗಳ ಹಿಂದೆ ಇಲ್ಲಿ ಕೆಲಸ ಮಾಡುತ್ತಿದ್ದೆ. ಈಗ ಜೀವನದ ಕೊನೆಯ ಉಸಿರುಗಳನ್ನು ಎಣಿಸುತ್ತಿರುವಾಗ ನನ್ನ ಹಳೆಯ ಯಜಮಾನರನ್ನು ಭೇಟಿಯಾಗಲು ಮತ್ತು ಕ್ಷಮೆ ಕೇಳಲು ಬಂದಿದ್ದೇನೆ. ಕಾವಲುಗಾರನು ಅನುಮಾನದ ದೃಷ್ಟಿಯಿಂದ ನನ್ನನ್ನು ಮೇಲಿಂದ ಕೆಳಗಿನವರೆಗೂ ನೋಡಿದನು. ಅವನು ಅಸಹ್ಯದಿಂದ ಉಗುಳುತ್ತಾ ಹೇಳಿದನು: ಯಜಮಾನರು 10 ಶತಮಾನಗಳೇ ಕಳೆದಿವೆ. ಈಗ ಇಲ್ಲಿ ಕೇವಲ ದೊಡ್ಡ ಯಜಮಾನತಿ ಇರುತ್ತಾರೆ ಮತ್ತು ಅವರ ಆದೇಶವಿಲ್ಲದೆ ಇಲ್ಲಿ ಗಾಳಿಯೂ ಪ್ರವೇಶಿಸುವಂತಿಲ್ಲ. ನೀನು ಇಲ್ಲೇ ಇರು, ನಾನು ಒಳಗೆ ಕೇಳಿಕೊಂಡು ಬರುತ್ತೇನೆ. ಆದರೆ ನೀನು ಕದಲಲು ಪ್ರಯತ್ನಿಸಿದರೆ ನಾನು ನಾಯಿಗಳನ್ನು ಬಿಡುತ್ತೇನೆ. ಹೀಗೆ ಹೇಳಿ ಅವನು ಬಾಗಿಲು ಮುಚ್ಚಿದನು. ಅವನ ಭಾರವಾದ ಬೂಟುಗಳ ಶಬ್ದ ದೂರ ಹೋಗುವುದು ನನಗೆ ಕೇಳಿಸಿತು. ನನ್ನ ಹೃದಯ ಎದೆಯಿಂದ ಹೊರಬರಲು ತವಕಿಸುತ್ತಿತ್ತು. ನಾನು ಇಲ್ಲಿ ನಿಂತರೆ ಒಂದೋ ಸಿಕ್ಕಿ ಬೀಳುತ್ತೇನೆ ಅಥವಾ ನನ್ನನ್ನು ಓಡಿಸಲಾಗುತ್ತದೆ ಮತ್ತು ನಾನು ನನ್ನ ಮಗನ ಬಳಿ ಎಂದಿಗೂ ತಲುಪಲು ಸಾಧ್ಯವಾಗುವುದಿಲ್ಲ ಎಂಬ ಅಂದಾಜು ನನಗಾಯಿತು. ನಾನು ತಕ್ಷಣ ಅತ್ತಿತ್ತ ನೋಡಿ ಗೋಡೆಯ ಪಕ್ಕದಲ್ಲಿ ನಡೆದು ಹವೇಲಿಯ ಹಿಂಭಾಗದ ಕತ್ತಲೆಯಲ್ಲಿ ಕಣ್ಮರೆಯಾದೆ. ಅಲ್ಲಿ ಹುಲ್ಲು ತುಂಬಾ ಎತ್ತರವಾಗಿತ್ತು ಮತ್ತು ಮುಳ್ಳಿನ ಪೊದೆಗಳು ನನ್ನ ಬಟ್ಟೆಗಳನ್ನು ಹರಿಯುತ್ತಿದ್ದವು. ಆದರೆ ನನಗೆ ಯಾವುದರ ಬಗ್ಗೆಯೂ ಕಾಳಜಿ ಇರಲಿಲ್ಲ. ಹವೇಲಿಯ ಹಿಂಭಾಗದಲ್ಲಿ ನನಗೆ ಒಂದು ಸಣ್ಣ ಮರದ ಬಾಗಿಲು ಕಂಡಿತು. ಅದು ಬಹುಶಃ ಅಡುಗೆಮನೆ ಅಥವಾ ಸ್ಟೋರ್ ರೂಮ್ನದ್ದಾಗಿತ್ತು. ಅದೃಷ್ಟವಶಾತ್ ಅದು ಅರ್ಧ ತೆರೆದಿತ್ತು.
ನಾನು ದೇವರ ಹೆಸರು ಹೇಳಿಕೊಂಡು ಅದನ್ನು ನಿಧಾನವಾಗಿ ತಳ್ಳಿದೆ ಮತ್ತು ಒಳಗೆ ಪ್ರವೇಶಿಸಿದೆ. ಒಳಗೆ ಘೋರ ಕತ್ತಲೆ ಮತ್ತು ಉಸಿರುಗಟ್ಟುವ ಗಾಳಿ ಇತ್ತು ಮತ್ತು ವಿಚಿತ್ರವಾದ ಕೊಳೆತ ವಾಸನೆ ಹರಡಿತ್ತು. ನಾನು ಗೋಡೆಗಳನ್ನು ತಡಕಾಡುತ್ತಾ ಮುಂದೆ ಸಾಗಿದೆ. ಆಗ ನನಗೆ ಎದುರಿನ ಕೋಣೆಯಿಂದ ಸಣ್ಣ ಬೆಳಕು ಬರುತ್ತಿರುವುದು ಕಂಡಿತು. ನನ್ನ ಹೃದಯ ಯಾರೋ ಸುತ್ತಿಗೆಯಿಂದ ಹೊಡೆಯುತ್ತಿರುವಂತೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ನಾನು ಹೆಜ್ಜೆ ಸದ್ದಾಗದಂತೆ ಆ ಬೆಳಕಿನ ಹತ್ತಿರ ತಲುಪಿದೆ. ಅಲ್ಲಿ ಒಂದು ಕಿಟಕಿ ಇತ್ತು, ಅದರ ಗಾಜು ಒಡೆದಿತ್ತು ಮತ್ತು ಅದರ ಮೇಲೆ ರಟ್ಟಿನ ತುಂಡನ್ನು ಅಂಟಿಸಲಾಗಿತ್ತು. ನಾನು ನಡುಗುವ ಕೈಗಳಿಂದ ಆ ರಟ್ಟಿನ ತುಂಡನ್ನು ಸ್ವಲ್ಪ ಸರಿಸಿ ನನ್ನ ಒಂದು ಕಣ್ಣನ್ನು ರಂಧ್ರದ ಮೂಲಕ ಇಟ್ಟು ಇಣುಕಿದೆ. ಆಗ ನನ್ನ ಕಣ್ಣೆದುರಿಗೆ ಬಂದ ದೃಶ್ಯ ನನ್ನ ರಕ್ತವನ್ನೇ ಹೆಪ್ಪುಗಟ್ಟಿಸಿತು ಮತ್ತು ನನ್ನ ಗಂಟಲಲ್ಲೇ ಚೀರಾಟ ಉಸಿರುಗಟ್ಟಿ ಹೋಯಿತು. ನನ್ನ ಹೃದಯ ನಿಂತು ಹೋಗುತ್ತದೆ ಎಂದು ನನಗೆ ಅನ್ನಿಸಿತು, ಏಕೆಂದರೆ ನನ್ನ ಜೀವನದಲ್ಲಿ ಇಷ್ಟು ಭಯಾನಕ ಮತ್ತು ಎದೆಗಾರಿಕೆಯ ದೃಶ್ಯವನ್ನು ನಾನು ಎಂದಿಗೂ ನೋಡಿರಲಿಲ್ಲ. ಎದುರಿಗೆ ಒಂದು ವೀಲ್ಚೇರ್ ಮೇಲೆ ಒಬ್ಬ ಯುವಕನನ್ನು ಕಟ್ಟಿಹಾಕಲಾಗಿತ್ತು. ಅವನ ತಲೆ ಒಂದು ಕಡೆ ಇಳಿಬಿದ್ದಿತ್ತು ಮತ್ತು ಅವನ ದೇಹದ ಮೇಲೆ ಅಸಂಖ್ಯಾತ ಗಾಯದ ಗುರುತುಗಳಿದ್ದವು. ಆದರೆ ಅವನು ತಲೆ ಎತ್ತಿದ ತಕ್ಷಣ ನಾನು ನೋಡಿದೆ, ಅದು ಅದೇ ಮುಖ, ಅದೇ ಕಣ್ಣುಗಳು, ಅವನೇ ನನ್ನ ಮುಕುಲ್. ಆದರೆ ಅಲ್ಲಿ ಅವನಿಗೆ ಆಗುತ್ತಿದ್ದ ಹಿಂಸೆ ಯಾವುದೇ ಮನುಷ್ಯನ ಕಲ್ಪನೆಗೂ ಮೀರಿದ್ದಾಗಿತ್ತು. ಆ ದೃಶ್ಯ ಎಷ್ಟು ಭಯಾನಕವಾಗಿತ್ತೆಂದರೆ ನನ್ನ ಪಾದಗಳು ನೆಲಕ್ಕೆ ಅಂಟಿಕೊಂಡಂತಾದವು. ನನ್ನ ಮೇಲೆ ಆಘಾತ ಆವರಿಸಿತು. ಕಿಟಕಿಯ ಒಡೆದ ಗಾಜಿನಿಂದ ಕಾಣುತ್ತಿದ್ದ ಆ ಭಯಾನಕ ದೃಶ್ಯ ನನ್ನ ಕಣ್ಣುಗಳ ಮೂಲಕ ನನ್ನ ಆತ್ಮಕ್ಕಿಳಿಯಿತು ಮತ್ತು ನಾನು ಕಲ್ಲಿನ ಮೂರ್ತಿಯಂತೆ ಅಲ್ಲಿಯೇ ಮೌನವಾಗಿ ನಿಂತಿದ್ದೆ. ಅಲ್ಲಿ ನನ್ನ ಎದುರು ವೀಲ್ಚೇರ್ ಮೇಲೆ ಕುಳಿತಿದ್ದ ನನ್ನ 20 ವರ್ಷದ ಯುವಕ ಮಗ ಮುಕುಲ್ ಕೇವಲ ಮೂಳೆಗಳ ಹಂದರದಂತೆ ಕಾಣುತ್ತಿದ್ದನು. ಅವನ ಹಳದಿ ಮುಖ ಕಳೆಗುಂದಿತ್ತು ಮತ್ತು ಅವನ ಮಣಿಕಟ್ಟುಗಳ ಮೇಲೆ ಹಗ್ಗದ ಆಳವಾದ ನೀಲಿ ಗುರುತುಗಳು ಅವನನ್ನು ಇಲ್ಲಿ ಎಷ್ಟು ನಿರ್ದಯವಾಗಿ ಕಟ್ಟಿಹಾಕಲಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದ್ದವು. ಕೋಣೆಯ ಸ್ಥಿತಿ ಯಾವುದೋ ಹಳೆಯ ಸೆರೆಮನೆಯಂತಿತ್ತು. ಗೋಡೆಗಳಿಂದ ಬಣ್ಣ ಕಿತ್ತು ಬಂದಿತ್ತು ಮತ್ತು ನೆಲದ ಮೇಲೆ ಎಲ್ಲೆಡೆ ಕೊಳೆ ಹರಡಿತ್ತು. ಅಷ್ಟರಲ್ಲಿ ಕೋಣೆಯ ಭಾರವಾದ ಬಾಗಿಲು ತೆರೆಯಿತು ಮತ್ತು ಒಬ್ಬ ಮಧ್ಯವಯಸ್ಕ ಮಹಿಳೆ ಒಳಗೆ ಪ್ರವೇಶಿಸಿದಳು. ಅವಳ ನೋಟ ತುಂಬಾ ದರ್ಪದಿಂದ ಕೂಡಿತ್ತು ಮತ್ತು ಮುಖದ ಮೇಲೆ ಭಯಾನಕ ಕಾಠಿಣ್ಯವಿತ್ತು. ಇವರೇ ಕಾವಲುಗಾರ ಹೇಳಿದ ಆ ಯಜಮಾನತಿ ಆಗಿದ್ದರು. ಅವರ ಕೈಯಲ್ಲಿ ಒಂದು ಟ್ರೇ ಇತ್ತು, ಅದರಲ್ಲಿ ಒಣಗಿದ ರೊಟ್ಟಿಯ ತುಂಡು ಮತ್ತು ಕೊಳಕು ನೀರಿನ ಲೋಟವಿತ್ತು. ಅವಳು ಅಸಹ್ಯದಿಂದ ಆ ಟ್ರೇಯನ್ನು ಮುಕುಲ್ನ ಮಡಿಲಿಗೆ ಎಸೆದಳು ಮತ್ತು ಅವನ ಗಲ್ಲವನ್ನು ಬಲವಾಗಿ ಹಿಡಿದು ಮೇಲೆತ್ತಿದಳು. ಮುಕುಲ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿರುವುದನ್ನು ಮತ್ತು ಅವನು ಕರುಣೆಯ ಕಣ್ಣುಗಳಿಂದ ಆ ಕ್ರೂರ ಮಹಿಳೆಯನ್ನು ನೋಡುತ್ತಿರುವುದನ್ನು ನಾನು ನೋಡಿದೆ. ಆದರೆ ಆ ಕಲ್ಲೆದೆಯ ಮಹಿಳೆಯ ಮುಖದಲ್ಲಿ ಕರುಣೆಯ ಲವಲೇಶವೂ ಇರಲಿಲ್ಲ. ಅವಳು ಅವನಿಗೆ ಹೇಳುತ್ತಿದ್ದಳು, ಇದನ್ನು ತಿನ್ನು, ಇದು ಕೊನೆಯ ತುತ್ತು, ಏಕೆಂದರೆ ನೀನು ಇಂದು ಆ ಕಾಗದಗಳಿಗೆ ಸಹಿ ಹಾಕದಿದ್ದರೆ ಅಥವಾ ನಾನು ನಿನ್ನನ್ನು 20 ವರ್ಷ ಸಾಕ್ದದಕ್ಕಾಗಿ ಆ ರಹಸ್ಯವನ್ನು ಹೇಳದಿದ್ದರೆ ನಾನು ನಿನ್ನನ್ನು ಜೀವಂತವಾಗಿ ಹೂತು ಹಾಕುತ್ತೇನೆ. ಮುಕುಲ್ ಇಲ್ಲವೆಂಬಂತೆ ತಲೆ ಅಲ್ಲಾಡಿಸಿದನು ಮತ್ತು ಕಷ್ಟಪಟ್ಟು ತನ್ನ ಒಣಗಿದ ತುಟಿಗಳನ್ನು ಅಲ್ಲಾಡಿಸಿದನು. ಅವನು ನಿರಾಕರಿಸುತ್ತಿರುವಂತೆ ಕಾಣುತ್ತಿತ್ತು. ಅವನ ನಿರಾಕರಣೆಯಿಂದ ಆ ಕ್ರೂರ ಮಹಿಳೆಯ ಕೋಪ ನೆತ್ತಿಗೇರಿತು ಮತ್ತು ಅವಳು ಪೂರ್ತಿ ಶಕ್ತಿಯಿಂದ ಮುಕುಲ್ನ ಬಲಹೀನ ಕೆನ್ನೆಗೆ ಜೋರಾಗಿ ಬಾರಿಸಿದಳು. ಇದರಿಂದ ಅವನ ತಲೆ ಒಂದು ಕಡೆ ಬಾಗಿತು ಮತ್ತು ಅವನ ತುಟಿಯಿಂದ ರಕ್ತದ ಸಣ್ಣ ಗೆರೆ ಹರಿಯಲಾರಂಭಿಸಿತು. ಈ ದೃಶ್ಯ ಕಂಡು ನನ್ನ ಎದೆ ಒಡೆದಂತಾಯಿತು ಮತ್ತು ನನ್ನ ಕಣ್ಣುಗಳಿಂದ ತಡೆಯಲಾಗದ ರಕ್ತದ ಕಣ್ಣೀರು ಹರಿಯಲಾರಂಭಿಸಿತು. ನನಗೆ ಈಗಲೇ ಕಿಟಕಿ ಒಡೆದು ಒಳಗೆ ಹಾರಿ ನನ್ನ ಮುಗ್ಧ ಮಗುವನ್ನು ಈ ಸ್ಥಿತಿಗೆ ತಲುಪಿಸಿದ ಆ ಪಿಶಾಚಿಯ ಕುತ್ತಿಗೆ ಹಿಸುಕಬೇಕೆಂದು ಅನ್ನಿಸಿತು. ಆದರೆ ಮರುಕ್ಷಣವೇ ಬುದ್ಧಿಭಾವನೆಗಳ ಮೇಲೆ ಹಿಡಿತ ಸಾಧಿಸಿತು, ಏಕೆಂದರೆ ನಾನೊಬ್ಬ ಮುದುಕ ಮತ್ತು ನಿರಾಯುಧ ಎಂದು ನನಗೆ ತಿಳಿದಿತ್ತು ಮತ್ತು ಹೊರಗೆ ಆ ಶಸ್ತ್ರಸಜ್ಜಿತ ಮತ್ತು ಅಪಾಯಕಾರಿ ಕಾವಲುಗಾರನಿದ್ದನು. ನಾನು ಸ್ವಲ್ಪವೂ ಭಾವುಕನಾಗಿ ತಪ್ಪು ಮಾಡಿದರೆ ನಾನು ಸಾಯುವುದಲ್ಲದೆ ಮುಕುಲ್ನನ್ನು ಉಳಿಸುವ ಕೊನೆಯ ಭರವಸೆಯೂ ಕಮರಿಹೋಗುತ್ತದೆ ಮತ್ತು ನನ್ನ ಮಗ ಶಾಶ್ವತವಾಗಿ ಈ ಕತ್ತಲ ಬಾವಿಯಲ್ಲಿ ಹೂತು ಹೋಗುತ್ತಾನೆ. ನಾನು ಯಾವುದೇ ಪರಿಸ್ಥಿತಿಯಲ್ಲೂ ಜೀವಂತವಾಗಿ ಇಲ್ಲಿಂದ ಹೊರಬರಬೇಕಿತ್ತು. ಇದರಿಂದ ಹೊರಗಿನಿಂದ ಸಹಾಯ ತಂದು ಈ ದೌರ್ಜನ್ಯದ ಕೋಟೆಯನ್ನು ಕೆಡವಬಹುದಿತ್ತು. ನಾನು ಕಲ್ಲು ಮನಸ್ಸು ಮಾಡಿ ನನ್ನ ಅಳುವನ್ನು ತಡೆದುಕೊಂಡೆ ಮತ್ತು ಹಿಂದಕ್ಕೆ ಹೆಜ್ಜೆ ಹಾಕಲಾರಂಭಿಸಿದೆ. ನನ್ನ ಕಾಲುಗಳು ಭಾರವಾಗಿದ್ದವು ಮತ್ತು ಪದೇ ಪದೇ ತಿರುಗಿ ನೋಡುವ ಆಸೆಯಾಗುತ್ತಿತ್ತು. ಆದರೂ ನಾನು ನನ್ನನ್ನು ಎಳೆದುಕೊಂಡು ಹೋದೆ. ನಾನು ಕೆಲವು ಹೆಜ್ಜೆಗಳಷ್ಟೇ ಹಿಂದಕ್ಕೆ ಸರಿದಿದ್ದೆ. ಅಷ್ಟರಲ್ಲಿ ನನ್ನ ಕಾಲಿನ ಕೆಳಗೆ ಒಣಗಿದ ರೆಂಬೆಯೊಂದು ಮುರಿದು ಜೋರಾದ ಶಬ್ದವಾಯಿತು. ಅದು ರಾತ್ರಿಯ ನಿಶಬ್ದದಲ್ಲಿ ಸ್ಫೋಟದಂತೆ ಮೊಳಗಿತು. ಅದೇ ಕ್ಷಣದಲ್ಲಿ ಅಲ್ಲಿ ಯಾರದು ಎಂಬ ಕಾವಲುಗಾರನ ಗುಡುಗಿನಂತಹ ಧ್ವನಿ ಕೇಳಿಸಿತು ಮತ್ತು ಅದರ ಜೊತೆಗೆ ನಾಯಿಗಳು ಬೊಗಳುವ ಶಬ್ದ ಬರಲಾರಂಭಿಸಿತು. ನನ್ನ ಪ್ರಜ್ಞೆ ಹಾರಿಹೋಯಿತು ಮತ್ತು ನಾನು ನನ್ನ ಮುದಿ ಮೂಳೆಗಳಲ್ಲಿ ಉಳಿದ ಅಲ್ಪಸ್ವಲ್ಪ ಶಕ್ತಿಯನ್ನು ಒಗ್ಗೂಡಿಸಿ ಕತ್ತಲೆಯಲ್ಲಿ ಕಾರಿನ ಕಡೆಗೆ ಓಡಿದೆ. ನನ್ನ ಹಿಂದೆ ಭಾರವಾದ ಹೆಜ್ಜೆಗಳ ಸದ್ದು ಹತ್ತಿರವಾಗುತ್ತಿತ್ತು.
ಕಾವಲುಗಾರ ನನಗೆ ಬೈಯುತ್ತಾ ನಿಲ್ಲುವಂತೆ ಹೇಳುತ್ತಿದ್ದನು. ಆದರೆ ನಿಂತರೆ ಸಾವು ಖಚಿತ ಎಂದು ನನಗೆ ತಿಳಿದಿತ್ತು. ನಾನು ಪೊದೆಗಳನ್ನು ಸೀಳಿಕೊಂಡು ಮುಳ್ಳುಗಳಿಂದ ಗಾಯ ಮಾಡಿಕೊಂಡು ಮತ್ತು ಹಲವು ಬಾರಿ ಎಡವಿ ಬೀಳುತ್ತಾ ಏಳುತ್ತಾ ನನ್ನ ಕಾರಿನ ಬಳಿ ತಲುಪಿದೆ. ನನ್ನ ಕೈಗಳು ಎಷ್ಟೊಂದು ನಡುಗುತ್ತಿದ್ದವೆಂದರೆ ಜೇಬಿನಿಂದ ಕೀ ತೆಗೆಯುವುದೇ ಕಷ್ಟವಾಯಿತು. ಹಿಂದಿನಿಂದ ಟಾರ್ಚ್ ಬೆಳಕು ನನ್ನ ಕಡೆಗೆ ನರ್ತಿಸುತ್ತಾ ಬರುತ್ತಿತ್ತು ಮತ್ತು ಈಗ ಅವನು ನನ್ನಿಂದ ಕೇವಲ ಸ್ವಲ್ಪ ದೂರದಲ್ಲಿದ್ದನು. ನಾನು ದೇವರ ಹೆಸರು ಹೇಳಿ ಕಾರಿಗೆ ಕೀ ಹಾಕಿ ತಿರುಗಿಸಿದೆ. ಆದರೆ ಹಳೆಯ ಕಾರಿನ ಇಂಜಿನ್ ತಣ್ಣಗಾಗಿದ್ದರಿಂದ ಕರ್ಕರ್ ಶಬ್ದ ಮಾಡಿ ನಿಂತು ಹೋಯಿತು. ನನ್ನ ಉಸಿರುಗಂಟಲಲ್ಲೇ ಸಿಕ್ಕಿ ಹಾಕಿಕೊಂಡಿತು ಮತ್ತು ಸಾವು ನನ್ನ ತಲೆಯ ಮೇಲೆ ನರ್ತಿಸುತ್ತಿರುವಂತೆ ಭಾಸವಾಯಿತು. ಕಾವಲುಗಾರ ಕಾರಿನ ಹತ್ತಿರವೇ ತಲುಪಿದ್ದನು ಮತ್ತು ಅವನು ತನ್ನ ಲಾಠಿಯಿಂದ ಕಾರಿನ ಹಿಂದಿನ ಕಿಟಕಿಗೆ ಜೋರಾಗಿ ಹೊಡೆದನು. ಇದರಿಂದ ಗಾಜು ಪುಡಿಪುಡಿಯಾಗಿ ಚೆಲ್ಲಾಪಿಲ್ಲಿಯಾಯಿತು. ನಾನು ಹುಚ್ಚನಂತೆ ಮತ್ತೊಮ್ಮೆ ಕೀ ತಿರುಗಿಸಿದೆ ಮತ್ತು ಈ ಬಾರಿ ಇಂಜಿನ್ ಸ್ಪಂದಿಸಿತು. ನಾನು ತಕ್ಷಣ ಆಕ್ಸಿಲೇಟರ್ ಒತ್ತಿದೆ ಮತ್ತು ಕಾರು ರಭಸದಿಂದ ಮುಂದೆ ಸಾಗಿತು. ಕಾವಲುಗಾರ ಕಾರಿನ ಜೊತೆ ನೇತಾಡಲು ಪ್ರಯತ್ನಿಸಿದನು. ಆದರೆ ವೇಗ ಹೆಚ್ಚಿದ್ದರಿಂದ ಅವನು ಮುಖದ ಮೇಲೆ ಕೆಸರಿನಲ್ಲಿ ಬಿದ್ದನು. ನಾನು ಹಿಂದಿರುಗಿ ನೋಡಲಿಲ್ಲ ಮತ್ತು ಕಚ್ಚಾ ರಸ್ತೆಯಲ್ಲಿ ಕಾರನ್ನು ಓಡಿಸಿದೆ. ನನ್ನ ಇಡೀ ದೇಹ ಬೆವರಿನಿಂದ ತೊಯ್ದಿತ್ತು ಮತ್ತು ಹೃದಯದ ಬಡಿತ ಹತೋಟಿ ಮೀರಿತ್ತು. ಆದರೆ ನನ್ನೊಳಗೆ ಒಂದು ಛಲ ಹುಟ್ಟಿತ್ತು, ಈಗ ಭೂಮಿ ಸೀಳಲಿ ಅಥವಾ ಆಕಾಶವೇ ಕಳಚಿ ಬೀಳಲಿ, ನಾನು ನನ್ನ ಮಗನನ್ನು ಬಿಡಿಸಿಯೇ ತೀರುತ್ತೇನೆ ಎಂದು. ನಾನು ಕಾರನ್ನು ನೇರವಾಗಿ ನಗರದ ದೊಡ್ಡ ಪೊಲೀಸ್ ಠಾಣೆಯ ಕಡೆಗೆ ತಿರುಗಿಸಿದೆ. ಸುಮಾರು ಅರ್ಧ ಗಂಟೆಯ ಡ್ರೈವಿಂಗ್ ನಂತರ ನಾನು ಠಾಣೆ ತಲುಪಿದೆ. ನನ್ನ ಸ್ಥಿತಿ ಹುಚ್ಚರಂತಿತ್ತು. ಬಟ್ಟೆಗಳು ಕೆಸರು ಮತ್ತು ಮುಳ್ಳುಗಳಿಂದ ಹರಿದು ಹೋಗಿದ್ದವು ಮತ್ತು ಮುಖ ಕಳೆಗುಂದಿತ್ತು. ನಾನು ತೂರಾಡುತ್ತಾ ಒಳಗೆ ಪ್ರವೇಶಿಸಿದೆ. ಅಲ್ಲಿ ಡ್ಯೂಟಿಯಲ್ಲಿದ್ದ ಆಫೀಸರ್ ಮೇಜಿನ ಮೇಲೆ ಕಾಲು ಚಾಚಿ ನಿದ್ದೆ ಮಾಡುತ್ತಿದ್ದರು. ನಾನು ಏದುಸಿರು ಬಿಡುತ್ತಾ ಅವರಿಗೆ ಹೇಳಿದೆ, ನನ್ನ ಮಗ ಬದುಕಿದ್ದಾನೆ ಮತ್ತು ಅವನನ್ನು ಒಂದು ಹವೇಲಿಯಲ್ಲಿ ಕೂಡಿಹಾಕಲಾಗಿದೆ ಮತ್ತು ಅವನ ಮೇಲೆ ದೌರ್ಜನ್ಯ ನಡೆಯುತ್ತಿದೆ. ದೇವರ ಆಣೆಗೂ ನನ್ನ ಜೊತೆ ಬನ್ನಿ. ನಾನು ನನ್ನ ಜೇಬಿನಿಂದ ಆ ಫೋಟೋ ಮತ್ತು ಪುಸ್ತಕವನ್ನು ತೆಗೆದು ಅವರ ಮುಂದಿಟ್ಟು ಗೋಗರೆಯುತ್ತಾ ಬೇಡಿಕೊಳ್ಳಲಾರಂಭಿಸಿದೆ. ಪೊಲೀಸ್ ಅಧಿಕಾರಿಯು ಇಷ್ಟವಿಲ್ಲದಿದ್ದರೂ ನನ್ನ ಕಡೆ ನೋಡಿದನು ಮತ್ತು ಫೋಟೋವನ್ನು ತಿರುಗಿಸಿ ನೋಡಿದ ನಂತರ ನಿರ್ಲಕ್ಷ್ಯದಿಂದ, ಏ ಮುದುಕನೇ, ನಿನ್ನ ತಲೆ ಕೆಟ್ಟಿದೆ ಎಂದು ತೋರುತ್ತದೆ. 20 ವರ್ಷಗಳ ಹಿಂದೆ ಕಳೆದು ಹೋದ ಮಗ ಇಂದು ಇದ್ದಕ್ಕಿದ್ದಂತೆ ಹೇಗೆ ಸಿಗುತ್ತಾನೆ? ಮತ್ತು ಈ ಫೋಟೋಶಾಪ್ ಕೂಡ ಆಗಿರಬಹುದು ಎಂದು ಹೇಳಿದನು. ಅವರು ಮುಂದುವರಿಸಿ, ಈಗ ರಾತ್ರಿ 3 ಗಂಟೆಯಾಗಿದೆ. ದೊಡ್ಡ ಸಾಹೇಬರು ಬೆಳಿಗ್ಗೆ ಬರುತ್ತಾರೆ. ನೀವು ನಾಳೆ ಬೆಳಿಗ್ಗೆ ಬನ್ನಿ, ಆಗ ನೋಡೋಣ ಏನು ಮಾಡಬಹುದು ಅಂತ ಎಂದರು. ಇದನ್ನು ಕೇಳಿ ನನಗೆ ಯಾರೂ ನನ್ನ ಕೆನ್ನೆಗೆ ಬಾರಿಸಿದಂತೆ ಭಾಸವಾಯಿತು. ನಾನು ಜೋರಾಗಿ ಚೀರುತ್ತಾ, ಅಲ್ಲಿ ನನ್ನ ಮಗನ ಪ್ರಾಣಕ್ಕೆ ಅಪಾಯವಿದೆ. ಆ ಮಹಿಳೆ ಅವನನ್ನು ಕೊಂದು ಹಾಕುತ್ತಾಳೆ ಎಂದು ಹೇಳಿದೆ. ನೀವು ಕಾನೂನಿನ ರಕ್ಷಕರು ಒಬ್ಬ ತಂದೆಯ ಪ್ರಾರ್ಥನೆಯನ್ನು ಕೇಳುತ್ತಿಲ್ಲ ಎಂದು ನಾನು ಅಳಲತೋಡಿಕೊಂಡೆ. ಆದರೆ ಆ ಕಲ್ಲು ಹೃದಯದ ವ್ಯವಸ್ಥೆಯ ನೌಕರರ ಮೇಲೆ ನನ್ನ ಪ್ರಾರ್ಥನೆಯ ಯಾವುದೇ ಪರಿಣಾಮವಾಗಲಿಲ್ಲ ಮತ್ತು ಅವರು ನನ್ನನ್ನು ದೂಡಿ ಪೊಲೀಸ್ ಠಾಣೆಯಿಂದ ಹೊರಹಾಕಿದರು. ನಾನು ರಸ್ತೆಯಲ್ಲಿ ನಿಂತು ಆಕಾಶದ ಕಡೆ ನೋಡಿ ಅತ್ತೆ. ನಾನು ಏಕಾಂಗಿಯಾಗಿದ್ದೆ, ಅಸಹಾಯಕನಾಗಿದ್ದೆ, ಆದರೆ ನಾನು ಸೋಲಲು ಸಿದ್ಧನಿರಲಿಲ್ಲ. ಇದ್ದಕ್ಕಿದ್ದಂತೆ ನನಗೆ ಒಂದು ಆಲೋಚನೆ ಬಂತು, ಕಾನೂನು ಮಲಗಿದ್ದರೆ ಸಾಮಾನ್ಯ ಜನತೆ ಎಚ್ಚರವಾಗಿದ್ದಾರೆ ಎಂದು. ನಾನು ನನ್ನ ಜೇಬಿನಿಂದ ಮೊಬೈಲ್ ಫೋನ್ ತೆಗೆದೆ ಮತ್ತು ಅಲ್ಲಿಯೇ ಠಾಣೆಯ ಹೊರಗೆ ನಿಂತು ಫೇಸ್ಬುಕ್ನಲ್ಲಿ ಲೈವ್ ವಿಡಿಯೋ ಮಾಡಲು ಪ್ರಾರಂಭಿಸಿದೆ. ನನ್ನ ಧ್ವನಿ ನಡುಗುತ್ತಿತ್ತು ಮತ್ತು ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು. ನಾನು ಇಡೀ ಜಗತ್ತಿಗೆ ಆ ಫೋಟೋವನ್ನು ತೋರಿಸಿದೆ ಮತ್ತು ಅಳುತ್ತಾ ನನ್ನ ಕಥೆಯನ್ನು ಹೇಳಿದೆ. ನನಗೆ ಈ ಫೋಟೋ ಹೇಗೆ ಸಿಕ್ಕಿತು? ನಾನು ಆ ಮಹಲಿನಲ್ಲಿ ನನ್ನ ಮಗನ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯವನ್ನು ಹೇಗೆ ನೋಡಿದೆ ಮತ್ತು ಪೊಲೀಸರು ನನಗೆ ಸಹಾಯ ಮಾಡಲು ಹೇಗೆ ನಿರಾಕರಿಸಿದರು ಎಂಬುದನ್ನು ವಿವರಿಸಿದೆ. ನಾನು ಜನರಲ್ಲಿ ಮನವಿ ಮಾಡಿದೆ, ದೇವರ ಹೆಸರಿನಲ್ಲಿ ನೀವಾದರೂ ನನ್ನ ಧ್ವನಿಯಾಗಿ, ಇಲ್ಲದಿದ್ದರೆ ನನ್ನ ಮಗನನ್ನು ಕೊಂದು ಹಾಕುತ್ತಾರೆ. ನನ್ನ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಳ್ಗಿಚ್ಚಿನಂತೆ ಹರಡಿತು. ಜನರು ಅದನ್ನು ವೇಗವಾಗಿ ಶೇರ್ ಮಾಡಲು ಪ್ರಾರಂಭಿಸಿದರು. ಸಾವಿರಾರು ಕಾಮೆಂಟ್ಗಳು ಬರಲಾರಂಭಿಸಿದವು ಮತ್ತು ನೋಡುತ್ತಿದ್ದಂತೆ ಆ ವಿಡಿಯೋ ವೈರಲ್ ಆಯಿತು. ಚಾನೆಲ್ನ ನ್ಯೂಸ್ ರಿಪೋರ್ಟರ್ಗಳು ನನ್ನನ್ನು ಸಂಪರ್ಕಿಸಲು ಪ್ರಾರಂಭಿಸಿದರು ಮತ್ತು ಬೆಳಗಾಗುವ ಮುನ್ನ ಮಾಧ್ಯಮಗಳ ವಾಹನಗಳ ದೊಡ್ಡ ಗುಂಪು ಠಾಣೆಯ ಹೊರಗೆ ಜಮಾವಣೆಗೊಂಡಿತು. 20 ವರ್ಷಗಳ ನಂತರ ಒಬ್ಬ ತಂದೆ ಮಗನನ್ನು ಹುಡುಕಿಕೊಂಡು ಬಂದಿದ್ದಾನೆ ಮತ್ತು ಪೊಲೀಸರು ಇನ್ನೂ ಮಲಗಿದ್ದಾರೆ ಎಂದು ಇಡೀ ದೇಶದಲ್ಲಿ ಕೋಲಾಹಲ ಉಂಟಾಯಿತು. ಐಜಿ ಪೊಲೀಸ್ ಇದನ್ನು ಗಮನಿಸಿದರು ಮತ್ತು ತಕ್ಷಣವೇ ದಾಳಿ ನಡೆಸಲು ತಂಡವನ್ನು ರಚಿಸಿದರು. ಇನ್ನೊಂದೆಡೆ ಅದೇ ಮಹಲಿನ ಒಂದು ದೊಡ್ಡ ಕೋಣೆಯಲ್ಲಿ ಆ ಕ್ರೂರಿ ಒಡತಿ ಮಾಲ್ಕಿನ್ ಟಿವಿಯಲ್ಲಿ ಬರುತ್ತಿದ್ದ ಬ್ರೇಕಿಂಗ್ ನ್ಯೂಸ್ ನೋಡಿ ಭಯದಿಂದ ನಡುಗಲಾರಂಭಿಸಿದಳು. ಕಿಟಕಿಯಿಂದ ಇಣುಕಿ ನೋಡಿದ ಆ ಸಾಮಾನ್ಯ ಮುದುಕ ಇಷ್ಟು ದೊಡ್ಡ ಚಂಡಮಾರುತವನ್ನೇ ಎಬ್ಬಿಸುತ್ತಾನೆ ಎಂದು ಅವಳ ಊಹೆಗೂ ನಿಲುಕಿರಲಿಲ್ಲ. ಟಿವಿ ಸ್ಕ್ರೀನ್ ಮೇಲೆ ನನ್ನ ವಿಡಿಯೋ ಮತ್ತು ಮಹಲಿನ ಹಳೆಯ ಫೋಟೋಗಳು ಬರುತ್ತಿದ್ದವು.
ಈಗ ತನ್ನ ಆಟ ಮುಗಿಯಲಿದೆ ಮತ್ತು ಕಾನೂನಿನ ಉಕ್ಕಿನ ಹಸ್ತಗಳು ತನ್ನ ಕುತ್ತಿಗೆಯವರೆಗೂ ತಲುಪಲಿವೆ ಎಂಬುದು ಆ ಮಾಲ್ಕಿನ್ಗೆ ಗೊತ್ತಾಗಿತ್ತು. ಅವಳು ಗಾಬರಿಯಲ್ಲಿ ಅತ್ತಿಂದಿತ್ತ ಓಡಾಡಲಾರಂಭಿಸಿದಳು. ಅವಳು ಬೇಗನೆ ತಿಜೋರಿಯಿಂದ ಆಭರಣಗಳು ಮತ್ತು ಹಣವನ್ನು ತೆಗೆದು ಒಂದು ಬ್ಯಾಗ್ನಲ್ಲಿ ತುಂಬಿದಳು ಮತ್ತು ಸೇವಕರಿಗೆ ಕೂಡಲೇ ಗಾಡಿ ತೆಗೆಯಲು ಆದೇಶಿಸಿದಳು. ಮುಕುಲ್ನನ್ನು ಕರೆದುಕೊಂಡು ಯಾವುದಾದರೂ ಅಪರಿಚಿತ ಸ್ಥಳಕ್ಕೆ ಓಡಿಹೋಗುವುದು ಮತ್ತು ನಂತರ ಅವನನ್ನು ದಾರಿಯಲ್ಲೇ ಮುಗಿಸಿಬಿಡುವುದು ಅವಳ ಉದ್ದೇಶವಾಗಿತ್ತು. ಆಗ ಯಾವುದೇ ಸಾಕ್ಷಿ ಉಳಿಯುವುದಿಲ್ಲ ಎಂಬುದು ಅವಳ ಲೆಕ್ಕಾಚಾರವಾಗಿತ್ತು. ಅವಳು ಓಡುತ್ತಾ ಮುಕುಲ್ನ ಕೋಣೆಗೆ ಹೋದಳು ಮತ್ತು ಕಾವಲುಗಾರನ ಸಹಾಯದಿಂದ ಮುಕುಲ್ನನ್ನು ವೀಲ್ಚೇರ್ನಿಂದ ಎಳೆದುಕೊಂಡು ಹೊರಗೆ ತಂದಳು. ಮುಕುಲ್ ನೋವಿನಿಂದ ನರಳುತ್ತಿದ್ದನು ಮತ್ತು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ ಎಂದು ಕೇಳುತ್ತಿದ್ದನು. ಆದರೆ ಮಾಲ್ಕಿನ್ ಬಾಯಿಯಿಂದ ನೊರೆ ಬರುತ್ತಿತ್ತು ಮತ್ತು ಅವಳು ಸತತವಾಗಿ ಬಡಬಡಿಸುತ್ತಿದ್ದಳು. ಆ ಮುದುಕ ನನ್ನ ಜೀವನ ಹಾಳು ಮಾಡಿದ. ನಾನು ನಿಮ್ಮಿಬ್ಬರನ್ನೂ ಜೀವಂತವಾಗಿ ಬಿಡುವುದಿಲ್ಲ ಎಂದು ಅವಳು ಹೇಳುತ್ತಿದ್ದಳು. ಅವಳು ನಿರ್ದಯವಾಗಿ ಮುಕುಲ್ನನ್ನು ಎತ್ತಿ ಕಾರಿನ ಡಿಕ್ಕಿಯಲ್ಲಿ ಹಾಕಿ ಮುಚ್ಚಿದಳು. ಅವನನ್ನು ಯಾವುದೋ ನಿರ್ಜೀವ ವಸ್ತುವಿನಂತೆ ಕಂಡು ತಾನೇ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತಳು. ಕಾವಲುಗಾರನು ಹಿಂದಿನ ಸೀಟಿನಲ್ಲಿ ಕುಳಿತನು. ಮಾಲ್ಕಿನ್ ಗಾಡಿ ಸ್ಟಾರ್ಟ್ ಮಾಡಿ ಪೂರ್ತಿ ವೇಗದಲ್ಲಿ ಗೇಟ್ ಕಡೆಗೆ ಓಡಿಸಿದಳು. ಅವಳ ಎದೆ ಭಯದಿಂದ ಕುಸಿಯುತ್ತಿತ್ತು, ಏಕೆಂದರೆ ಅವಳಿಗೆ ದೂರದಿಂದ ಸೈರನ್ ಶಬ್ದಗಳು ಕೇಳಿಸಲು ಪ್ರಾರಂಭಿಸಿದ್ದವು. ಪೊಲೀಸರು ತಲುಪುವ ಮೊದಲು ಹಿಂದಿನ ದಾರಿಯಿಂದ ತಪ್ಪಿಸಿಕೊಳ್ಳಬೇಕೆಂದು ಅವಳು ಬಯಸಿದ್ದಳು. ಅವಳು ಗಾಡಿಯನ್ನು ಕಚ್ಚಾ ರಸ್ತೆಗೆ ತಿರುಗಿಸಿದಳು ಮತ್ತು ಧೂಳು ಹಾರಿಸುತ್ತಾ ಮಹಲಿನಿಂದ ಹೊರಬಂದಳು. ಆದರೆ ಬಹುಶಃ ದೇವರಿಗೆ ಬೇರೆಯದೇ ಇಷ್ಟವಿತ್ತೇನೋ ಅಥವಾ ಕರ್ಮದ ಫಲ ಅನುಭವಿಸುವ ಸಮಯ ಬಂದಿತ್ತೇನೋ. ಅವಳು ಮಹಲಿನಿಂದ ಸ್ವಲ್ಪ ದೂರ ಹೋಗಿದ್ದಳು ಅಷ್ಟೇ. ಇದ್ದಕ್ಕಿದ್ದಂತೆ ಎದುರಿನಿಂದ ವೇಗವಾಗಿ ಬಂದ ಪೊಲೀಸರ ಗಾಡಿಗಳು ಮತ್ತು ಮಾಧ್ಯಮದ ವಾಹನಗಳ ಗುಂಪು ಅವಳ ದಾರಿಗೆ ಅಡ್ಡ ಬಂದವು. ಕತ್ತಲೆಯಲ್ಲಿ ಪೊಲೀಸರ ವಾಹನಗಳ ನೀಲಿ ಮತ್ತು ಕೆಂಪು ದೀಪಗಳು ಮಿಂಚುತ್ತಿದ್ದವು ಮತ್ತು ಸೈರನ್ ಶಬ್ದಗಳು ಇಡೀ ಕಾಡನ್ನು ನಡುಗಿಸಿಬಿಟ್ಟಿದ್ದವು. ಮಾಲ್ಕಿನ್ ಗಾಬರಿಯಿಂದ ಬ್ರೇಕ್ ಹಾಕಿದಳು. ಆದರೆ ಗಾಡಿ ಜಾರುತ್ತಾ ರಸ್ತೆಯ ಬದಿಗೆ ಹೋಗಿ ಡಿಕ್ಕಿ ಹೊಡೆಯಿತು ಮತ್ತು ಎದುರಿನಿಂದ ಬಂದ ಪೊಲೀಸರ ಗಾಡಿಗಳು ಅವರ ದಾರಿಯನ್ನು ತಡೆದವು. ಡಜನ್ಗಟ್ಟಲೆ ಪೊಲೀಸರು ಗಾಡಿಗಳಿಂದ ಹಾರಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡರು. ಅವರೆಲ್ಲರ ಮುಂದೆ ನಾನೇ ಇದ್ದೆ. ಕೆಲವು ಗಂಟೆಗಳ ಹಿಂದೆ ಠಾಣೆಯಿಂದ ದಬ್ಬಿ ಹೊರಹಾಕಲ್ಪಟ್ಟ ಅದೇ ಮುದುಕ ತಂದೆ ನಾನು. ಇಂದು ನಾನು ಕಾನೂನು ಮತ್ತು ಮಾಧ್ಯಮದ ಶಕ್ತಿಯೊಂದಿಗೆ ಅಲ್ಲಿ ನಿಂತಿದ್ದೆ. ನಾನು ಗಾಡಿಯ ಕಡೆಗೆ ಓಡಿದೆ ಮತ್ತು ಚೀರುತ್ತಾ ನನ್ನ ಮಗ ಡಿಕ್ಕಿಯಲ್ಲಿದ್ದಾನೆ ಎಂದು ಪೊಲೀಸರಿಗೆ ಹೇಳಿದೆ. ಪೊಲೀಸರು ಮಾಲ್ಕಿನ್ ಮತ್ತು ಕಾವಲುಗಾರನನ್ನು ಸುತ್ತುವರಿದರು ಮತ್ತು ಅವರಿಬ್ಬರೂ ಈಗ ಇಲಿಗಳಂತೆ ಗಾಡಿಯಲ್ಲಿ ಮುದುಡಿ ಕುಳಿತಿದ್ದರು. ಅವರ ಮುಖದ ಮೇಲೆ ಸಾವಿನ ಭಯ ಆವರಿಸಿತ್ತು. ನನ್ನ ಮಗ ಈ ಡಿಕ್ಕಿಯಲ್ಲಿ ಜೀವಂತವಾಗಿ ಇರುತ್ತಾನೆಯೇ ಅಥವಾ ಆ ಕ್ರೂರಿಗಳು ಅವನನ್ನು ಮುಗಿಸಿಬಿಟ್ಟಿದ್ದಾರೆಯೇ ಎಂದು ನನ್ನ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ನಾನು ನಡುಗುವ ಕೈಗಳಿಂದ ಡಿಕ್ಕಿಯ ಕಡೆಗೆ ಸನ್ನೆ ಮಾಡಿದೆ ಮತ್ತು ಪೊಲೀಸರು ಮುಂದೆ ಬಂದು ಡಿಕ್ಕಿ ತೆರೆಯಲು ಪ್ರಯತ್ನಿಸಿದರು. ಗಾಳಿಯಲ್ಲಿ ವಿಚಿತ್ರವಾದ ಉದ್ವಿಗ್ನತೆ ಇತ್ತು ಮತ್ತು ಡಿಕ್ಕಿ ತೆರೆದಾಗ ಯಾವ ದೃಶ್ಯ ಎದುರಾಗುವುದೋ ಎಂದು ಎಲ್ಲರ ಉಸಿರು ನಿಂತಿತ್ತು. 20 ವರ್ಷಗಳ ಅಗಲಿಕೆಯ ಪಯಣ ಇಂದು ಮುಗಿಯುತ್ತದೆಯೇ ಅಥವಾ ಹೊಸ ದುಃಖ ನನಗಾಗಿ ಕಾಯುತ್ತಿದೆಯೇ? ಈ ದಟ್ಟ ಕಾಡಿನಲ್ಲಿ ಮತ್ತು ಭಯಾನಕ ಮೌನದಲ್ಲಿ ಈಗ ಕೇವಲ ಪೊಲೀಸ್ ವಾಹನಗಳ ಸೈರನ್ ಶಬ್ದ ಪ್ರತಿಧ್ವನಿಸುತ್ತಿತ್ತು ಮತ್ತು ಗಾಡಿಯ ಕೆಂಪು ದೀಪಗಳ ಬೆಳಕು ರಾತ್ರಿಯ ಕತ್ತಲೆಯನ್ನು ಹಗಲಾಗಿ ಬದಲಾಯಿಸಿತ್ತು. ನನ್ನ ಮುಂದೆ ನಾನು ಕನಸಿನಲ್ಲೂ ನೆನೆಸಿರದ ದೃಶ್ಯವಿತ್ತು. ಪೊಲೀಸರ ಭಾರೀ ಪಡೆಯು ಮಾಲ್ಕಿನ್ ಗಾಡಿಯನ್ನು 4 ಕಡೆಯಿಂದ ಸುತ್ತುವರಿದಿತ್ತು ಮತ್ತು ಬಂದೂಕುಗಳ ಗುರಿ ನೇರವಾಗಿ ಅವಳ ಕಡೆಗಿತ್ತು. ಕೆಲವೇ ಕ್ಷಣಗಳ ಹಿಂದೆ ರಾಣಿಯಂತೆ ಕುಳಿತಿದ್ದ ಮತ್ತು ಯಾರ ಆದೇಶದ ಮೇಲೆ ಮನುಷ್ಯನ ಪ್ರಾಣಕ್ಕೆ ಬೆಲೆ ಇರಲಿಲ್ಲವೋ ಆಕೆ ಈಗ ಗಾಡಿಯೊಳಗೆ ಇಲಿಯಂತೆ ಮುದುಡಿ ಕುಳಿತಿದ್ದಳು. ಅವಳ ಮುಖದ ಮೇಲೆ ಸಾವಿನ ಭಯ ಸ್ಪಷ್ಟವಾಗಿ ಕುಣಿಯುತ್ತಿತ್ತು, ಏಕೆಂದರೆ ತನ್ನ ದೌರ್ಜನ್ಯದ ಕಾಲ ಈಗ ಮುಗಿದಿದೆ ಮತ್ತು ಕರ್ಮದ ಚಕ್ರ ಉರುಳಲು ಪ್ರಾರಂಭಿಸಿದೆ ಎಂದು ಅವಳಿಗೆ ಖಾತ್ರಿಯಾಗಿತ್ತು. ನನ್ನ ಸೋಷಿಯಲ್ ಮೀಡಿಯಾ ಲೈವ್ ನಂತರ ಚಂಡಮಾರುತದಂತೆ ಅಲ್ಲಿಗೆ ತಲುಪಿದ್ದ ಮಾಧ್ಯಮದ ತಂಡಗಳು ತಮ್ಮ ಕ್ಯಾಮೆರಾಗಳ ಲೈಟ್ ಆನ್ ಮಾಡಿ ಈ ದೃಶ್ಯವನ್ನು ಇಡೀ ಜಗತ್ತಿಗೆ ತೋರಿಸುತ್ತಿದ್ದವು. ಲಕ್ಷಾಂತರ ಜನರು ತಮ್ಮ ಸ್ಕ್ರೀನ್ ಮೇಲೆ ಉಸಿರು ಬಿಗಿ ಹಿಡಿದು ಈ ಅಂತ್ಯವನ್ನು ನೋಡುತ್ತಿದ್ದರು. ಪೊಲೀಸ್ ಇನ್ಸ್ಪೆಕ್ಟರ್ ಗುಡುಗುವ ಧ್ವನಿಯಲ್ಲಿ ಎಚ್ಚರಿಕೆ ನೀಡಿದರು ಮತ್ತು ನಂತರ ಗಾಡಿಯ ಬಾಗಿಲನ್ನು ಥಟ್ಟನೆ ತೆರೆದು ಮಾಲ್ಕಿನ್ ಅನ್ನು ಹೊರಗೆ ಎಳೆದರು. ಆ ಸಮಯದಲ್ಲಿ ಆ ಕ್ರೂರಿ ಮಹಿಳೆಯ ಸ್ಥಿತಿ ನೋಡುವಂತಿತ್ತು. ಅವಳ ದುಬಾರಿ ಬಟ್ಟೆಗಳು ಸುಕ್ಕಾಗಿದ್ದವು ಮತ್ತು ಆಭರಣಗಳಿಂದ ತುಂಬಿದ ಕುತ್ತಿಗೆ ಈಗ ಬಾಗಿ ಹೋಗಿತ್ತು. ಅವಳು ಚೀರಾಡುತ್ತಾ, ನಾನು ಯಾರೆಂದು ನಿನಗೆ ಗೊತ್ತಿಲ್ಲ, ನಾನು ನಿಮ್ಮ ಸಮವಸ್ತ್ರ ಕಳಚಿಸುತ್ತೇನೆ. ನನ್ನ ಹತ್ತಿರ ತುಂಬಾ ಹಣವಿದೆ, ನನ್ನನ್ನು ಹೋಗಲು ಬಿಡಿ ಎಂದು ಪೊಲೀಸರಿಗೆ ಬೆದರಿಕೆ ಹಾಕುತ್ತಿದ್ದಳು. ಆದರೆ ಇನ್ಸ್ಪೆಕ್ಟರ್ ಅವಳ ಮಾತನ್ನು ಕೇಳದೆ ಅವಳ ಕೈಗಳಿಗೆ ಕೈಕೋಳ ತೊಡಿಸಿದರು. ಅದರ ತಂಪು ಬಹುಶಃ ಅವಳ ರಕ್ತವನ್ನು ಹೆಪ್ಪುಗಟ್ಟಿಸಿರಬಹುದು.
ಇನ್ನೊಂದೆಡೆ ಅವಳ ನಿಷ್ಠಾವಂತ ಆದರೆ ರಾಕ್ಷಸ ಕಾವಲುಗಾರನನ್ನು ಪೊಲೀಸರು ಹಿಡಿದಿದ್ದರು. ಅವನು ವಿರೋಧಿಸಲು ವಿಫಲ ಪ್ರಯತ್ನ ಮಾಡುತ್ತಿದ್ದನು. ಆದರೆ ಕಾನೂನಿನ ರಕ್ಷಕರು ಬಂದೂಕಿನ ಬಲದಿಂದ ಹೊಡೆದು ಅವನನ್ನು ನೆಲಕ್ಕೆ ಕೆಡವಿದರು ಮತ್ತು ಅವನ ಕೈಗಳನ್ನು ಹಿಂದಕ್ಕೆ ಕಟ್ಟಿಹಾಕಿದರು. ಆದರೆ ನನ್ನ ಗಮನ ಈ ಬಂಧನಗಳ ಅಥವಾ ತಮಾಷೆಯ ಕಡೆಗೆ ಕಿಂಚಿತ್ತೂ ಇರಲಿಲ್ಲ. ನನ್ನ ದೃಷ್ಟಿ, ನನ್ನ ಪೂರ್ತಿ ಅಸ್ತಿತ್ವ ಕೇವಲ ಆ ಗಾಡಿಯ ಡಿಕ್ಕಿಯ ಮೇಲಿತ್ತು. ಅದರಲ್ಲಿ ನನ್ನ ಪ್ರೀತಿಯ ಮಗ, 20 ವರ್ಷಗಳ ಹಿಂದೆ ಕಳೆದು ಹೋದ ನನ್ನ ಮಗ ಬಂಧಿಯಾಗಿದ್ದನು. ನನ್ನ ಹೃದಯ ಬಡಿತದಿಂದ ಬಡಿದುಕೊಂಡು ಹೊರಬರಲು ಸಿದ್ಧವಾಗಿತ್ತು ಮತ್ತು ನನ್ನ ಗಂಟಲಲ್ಲಿ ಮುಳ್ಳುಗಳು ಬೆಳೆದಂತಾಗಿತ್ತು. ಎಲ್ಲಿ ತುಂಬಾ ತಡವಾಗಿ ಹೋಯಿತೋ, ಉಸಿರುಗಟ್ಟಿ ಅಥವಾ ಆ ರಾಕ್ಷಸಿ ನೀಡಿದ ಗಾಯಗಳಿಂದ ನನ್ನ ಮಗುವಿನ ಉಸಿರು ನಿಂತು ಹೋಯಿತೋ ಎಂಬ ಅಜ್ಞಾತ ಭಯ ನನ್ನ ಹೃದಯವನ್ನು ಮುಷ್ಟಿಯಲ್ಲಿ ಹಿಡಿದಿತ್ತು. ನಾನು ಹುಚ್ಚನಂತೆ ಎಡವುತ್ತಾ ಬೀಳುತ್ತಾ ಗಾಡಿಯ ಹಿಂದಿನ ಭಾಗದ ಕಡೆಗೆ ಓಡಿದೆ. ನನ್ನ ಕಾಲುಗಳಲ್ಲಿ ಶಕ್ತಿ ಇರಲಿಲ್ಲ, ಆದರೆ ತಂದೆಯ ಪ್ರೀತಿ ಮತ್ತು ತಹತಹಿಕೆ ನನ್ನನ್ನು ಎಳೆದುಕೊಂಡು ಹೋಗುತ್ತಿತ್ತು. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಡಿಕ್ಕಿಯ ಲಾಕ್ ತೆರೆಯಲು ಪ್ರಯತ್ನಿಸುತ್ತಿದ್ದನು. ಆದರೆ ಬಹುಶಃ ಭಯ ಮತ್ತು ಅವಸರದಲ್ಲಿ ಅವನಿಂದ ಕೀಲಿ ಹಾಕಲು ಆಗುತ್ತಿರಲಿಲ್ಲ. ಆ ಕೆಲವು ಸೆಕೆಂಡುಗಳು ನನಗೆ ಯುಗಗಳಂತೆ ಭಾಸವಾದವು. ನಾನು ತಾಳ್ಮೆಯಿಲ್ಲದೆ ಅವನನ್ನು ಪಕ್ಕಕ್ಕೆ ಸರಿಸಿ ನಾನೇ ನಡುಗುವ ಕೈಗಳಿಂದ ಲಾಕ್ ತೆರೆಯಲು ಪ್ರಯತ್ನಿಸಿದೆ. ನನ್ನ ಕೈಗಳಲ್ಲಿ ಎಷ್ಟರ ಮಟ್ಟಿಗೆ ನಡುಕವಿತ್ತೆಂದರೆ ನನಗೆ ಏನೂ ಕಾಣಿಸುತ್ತಿರಲಿಲ್ಲ. ಆಗ ಇನ್ಸ್ಪೆಕ್ಟರ್ ಮುಂದೆ ಬಂದು ನನಗೆ ಸಹಾಯ ಮಾಡಿದರು ಮತ್ತು ಒಂದು ಸಣ್ಣ ಕ್ಲಿಕ್ ಶಬ್ದದೊಂದಿಗೆ ಡಿಕ್ಕಿಯ ಲಾಕ್ ತೆರೆಯಿತು. ಅದರೊಂದಿಗೆ ಅಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಆಶ್ಚರ್ಯ ಆವರಿಸಿತು. ಕ್ಯಾಮೆರಾಗಳ ಕ್ಲಿಕ್ ಶಬ್ದ ನಿಂತುಹೋಯಿತು ಮತ್ತು ಒಂದು ಕ್ಷಣ ಕಾಡಿನ ಗಾಳಿಯೂ ಸ್ತಬ್ಧವಾಯಿತು. ಇನ್ಸ್ಪೆಕ್ಟರ್ ನಿಧಾನವಾಗಿ ಡಿಕ್ಕಿಯ ಮುಚ್ಚಳವನ್ನು ಮೇಲೆತ್ತಿದರು ಮತ್ತು ಅದರ ಒಳಗಿನ ದೃಶ್ಯ ನನ್ನ ಕಣ್ಣುಗಳ ಮುಂದೆ ಬಂದ ತಕ್ಷಣ ನನ್ನ ಬಾಯಿಯಿಂದ ಎಂತಹ ಹೃದಯವಿದ್ರಾವಕ ಚೀರಾಟ ಬಂತು ಎಂದರೆ ಅದು ಆಕಾಶದ ಎದೆಯನ್ನು ಸಿಳಿರುತ್ತಿತ್ತು. ನಾನು ಅಲ್ಲಿಯೇ ನೆಲದ ಮೇಲೆ ಮಂಡಿಯೂರಿ ಕುಸಿದು ಬಿದ್ದೆ. ಒಳಗೆ ನನ್ನ ಮಗ ಮುಕುಲ್, ನನ್ನ ಚಂದಿರನಂತ ಮಗು, ಪ್ರಾಣಿಯಂತೆ ಹಗ್ಗಗಳಿಂದ ಕಟ್ಟಲ್ಪಟ್ಟು ಮಕಾಡೆ ಮಲಗಿದ್ದನು. ಅವನ ದೇಹ ಮುದುಡಿ ತುಂಬಾ ಚಿಕ್ಕದಾಗಿ ಕಾಣುತ್ತಿತ್ತು. ಅವನು ಭಯದಿಂದಲೇ ಕುಗ್ಗಿಹೋದಂತೆ ಭಾಸವಾಗುತ್ತಿತ್ತು. ಅವನ ಬಟ್ಟೆಗಳು ರಕ್ತ ಮತ್ತು ಕೆಸರಿನಿಂದ ಕೂಡಿದ್ದವು ಮತ್ತು ಅವನ ಬರಿಗಾಲಿನ ಮೇಲೆ ಗಾಯಗಳೆಷ್ಟು ಆಳವಾಗಿದ್ದವೆಂದರೆ ಎಲುಬುಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಅವನ ಉಸಿರಾಟ ತುಂಬಾ ಕಷ್ಟಕರವಾಗಿತ್ತು ಮತ್ತು ಅವನು ಅರ್ಧಪ್ರಜ್ಞಾಹೀನ ಸ್ಥಿತಿಯಲ್ಲಿ ನರಳುತ್ತಿದ್ದನು. ಈ ದೃಶ್ಯ ಯಾವುದೇ ತಂದೆಗೆ ಸಾವಿಗಿಂತ ಕಡಿಮೆಯಿರಲಿಲ್ಲ. ನಾನು ತಡವರಿಸುತ್ತಾ ಕೈಚಾಚಿ ಅವನ ತಲೆಯನ್ನು ನನ್ನ ಮಡಿಲಲ್ಲಿ ಇಟ್ಟುಕೊಂಡೆ. ಅವನ ದೇಹ ಮಂಜುಗಡ್ಡೆಯಂತೆ ತಣ್ಣಗಾಗುತ್ತಿತ್ತು ಮತ್ತು ಹಣೆಯ ಮೇಲೆ ಬೆವರಿನ ಹನಿಗಳಿದ್ದವು. ನಾನು ಅಳುತ್ತಾ, ಚೀರುತ್ತಾ ಅವನನ್ನು ಕರೆದೆ. ಮುಕುಲ್, ನನ್ನ ಮಗು, ಕಣ್ಣು ತೆಗಿ. ನೋಡು, ನಿನ್ನ ದುರದೃಷ್ಟವಂತ ತಂದೆ ಬಂದಿದ್ದಾನೆ. ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನನ್ನ ಮಗ ನನ್ನ ಧ್ವನಿಯನ್ನು ಕೇಳಿದನು. ಬಹುಶಃ ಅದು ಅವನ ಆತ್ಮದವರೆಗೂ ತಲುಪಿರಬೇಕು, ಏಕೆಂದರೆ ಅವನ ದೇಹದಲ್ಲಿ ಒಂದು ಸಣ್ಣ ಚಲನೆಯಾಯಿತು ಮತ್ತು ಅವನು ತುಂಬಾ ಕಷ್ಟಪಟ್ಟು ತನ್ನ ಊದಿಕೊಂಡ ಕಣ್ಣುರೆಪ್ಪೆಗಳನ್ನು ಮೇಲೆತ್ತಿದನು. ಅವನ ಕಣ್ಣುಗಳಲ್ಲಿ ಇನ್ನೂ ಅದೇ ಭಯ ಮತ್ತು ಆತಂಕವಿತ್ತು. ಅದನ್ನು ನಾನು ಫೋಟೋದಲ್ಲಿ ನೋಡಿದ್ದೆ. ಆದರೆ ಅವನ ಮಸುಕಾದ ದೃಷ್ಟಿ ನನ್ನ ಮುಖದ ಮೇಲೆ ನೆಟ್ಟ ತಕ್ಷಣ ಅವನ ಕಣ್ಣುಗಳಲ್ಲಿ ಗುರುತು ಹಿಡಿದ ಒಂದು ಮಿಂಚು ಕಾಣಿಸಿಕೊಂಡಿತು. ಅದು ನನ್ನ ಹೃದಯವನ್ನು ಚೂರುಚೂರು ಮಾಡಿತು. ಅವನು ತನ್ನ ಒಣಗಿದ ಮತ್ತು ಒಡೆದ ತುಟಿಗಳನ್ನು ಅಲ್ಲಾಡಿಸಿದನು ಮತ್ತು ತುಂಬಾ ದುರ್ಬಲ ಹಾಗೂ ಒಡೆದ ಧ್ವನಿಯಲ್ಲಿ ಪಪ್ಪಾ ಎಂದು ಹೇಳಿದನು. ಇದು ಆ ಶಬ್ದವಾಗಿತ್ತು. ಇದನ್ನು ಕೇಳಲು ನನ್ನ ಕಿವಿಗಳು 20 ವರ್ಷಗಳಿಂದ ಹಪಹಪಿಸುತ್ತಿದ್ದವು. ಇದು ಆ ಕರೆಯಾಗಿತ್ತು. ಇದಕ್ಕಾಗಿ ನಾನು ಎಲ್ಲೆಡೆ ಹುಡುಕಾಡಿದ್ದೆ. ನಾನು ಹುಚ್ಚನಂತೆ ಅವನನ್ನು ಎದೆಗೆ ಅಪ್ಪಿಕೊಂಡೆ. ಎಷ್ಟು ಜೋರಾಗಿ ಎಂದರೆ ಜಗತ್ತಿನ ಯಾವ ದುಃಖವೂ ಅವನನ್ನು ಮತ್ತೆ ಮುಟ್ಟದಂತೆ ನಾನು ಅವನನ್ನು ನನ್ನೊಳಗೆ ಬಚ್ಚಿಟ್ಟುಕೊಳ್ಳುತ್ತೇನೆ ಎಂದು ನನಗೆ ಅನ್ನಿಸಿತು. ಅವನ ಕೊಳಕು ದೇಹದಿಂದ ರಕ್ತ, ಬೆವರು ಮತ್ತು ಸೆರೆಮನೆಯ ವಾಸನೆ ಬರುತ್ತಿತ್ತು. ಆದರೆ ಆ ಸಮಯದಲ್ಲಿ ನನಗೆ ಅದು ಕಸ್ತೂರಿಗಿಂತಲೂ ಹೆಚ್ಚು ಬೆಲೆಬಾಳುವ ಸುಗಂಧವಾಗಿತ್ತು. ನಾನು ಅವನ ಮುಖಕ್ಕೆ ಮುತ್ತಿಡುತ್ತಿದ್ದೆ, ಅವನ ಕೂದಲಿನಲ್ಲಿ ಬೆರಳುಗಳನ್ನು ಆಡಿಸುತ್ತಿದ್ದೆ ಮತ್ತು ನನ್ನ ಕಣ್ಣೀರು ಅವನ ಗಾಯಗಳನ್ನು ತೊಳೆಯುತ್ತಿತ್ತು. ಮುಕುಲ್ ತನ್ನ ಕಟ್ಟಿದ ಕೈಗಳಿಂದ ನನ್ನ ಶರ್ಟ್ ಅನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡನು ಮತ್ತು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದನು. ಮತ್ತು ನನ್ನ ಮಗ ಬಿಕ್ಕಳಿಕೆಗಳ ನಡುವೆ ನನಗೆ ಹೇಳುತ್ತಿದ್ದನು, ಪಪ್ಪಾ, ನೀವು ಎಂದಿಗೂ ಬರುವುದಿಲ್ಲ ಎಂದು ನಾನು ಅಂದುಕೊಂಡಿದ್ದೆ. ನಾನು ಇಲ್ಲೇ ಸತ್ತು ಹೋಗುತ್ತೇನೆ ಎಂದುಕೊಂಡಿದ್ದೆ ಮತ್ತು ಆ ಹೆಂಗಸು ನನ್ನನ್ನು ತುಂಬಾ ಹೊಡೆಯುತ್ತಿದ್ದಳು. ಪಪ್ಪಾ, ನಾನು ನಿಮ್ಮನ್ನು ತುಂಬಾ ನೆನಪಿಸಿಕೊಳ್ಳುತ್ತಿದ್ದೆ ಎಂದನು. ಅವನ ಪ್ರತಿಯೊಂದು ಮಾತಿನೊಂದಿಗೆ ನನ್ನ ಹೃದಯ ಕತ್ತರಿಸಲ್ಪಡುತ್ತಿತ್ತು. ನಾನು ಅವನಿಗೆ ಸಮಾಧಾನ ಹೇಳುತ್ತಿದ್ದೆ, ಈಗ ನಾನು ಬಂದಿದ್ದೇನೆ ಮಗನೇ. ಇನ್ನು ನಿನಗೆ ಯಾರೂ ಏನೂ ಮಾಡುವುದಿಲ್ಲ. ನಾನು ನಿನ್ನನ್ನು ಬಿಟ್ಟು ಎಂದಿಗೂ ಹೋಗುವುದಿಲ್ಲ. ಅಲ್ಲಿದ್ದ ಕಠೋರ ಮನಸ್ಸಿನ ಪೊಲೀಸರ ಕಣ್ಣುಗಳಲ್ಲಿಯೂ ನೀರು ತುಂಬಿಕೊಂಡಿತ್ತು
ಮತ್ತು ಯಾವಾಗಲೂ ಸಂಚಲನವನ್ನು ಹುಡುಕುವ ಮಾಧ್ಯಮದವರು ಕೂಡ ಈ ಭಾವುಕ ದೃಶ್ಯವನ್ನು ನೋಡಿ ಮೌನವಾಗಿದ್ದರು. ಇನ್ಸ್ಪೆಕ್ಟರ್ ಮುಂದೆ ಬಂದು ಬೇಗನೆ ಮುಕುಲ್ನ ಕೈಕಾಲುಗಳ ಹಗ್ಗಗಳನ್ನು ಕತ್ತರಿಸಿದರು. ಹಗ್ಗಗಳು ಕಳಚಿದ ತಕ್ಷಣ ಮುಕುಲ್ ತನ್ನ ಎರಡೂ ತೋಳುಗಳಲ್ಲಿ ನನ್ನನ್ನು ತಬ್ಬಿಕೊಂಡನು. ಇದು ಯಾವುದೋ ಕನಸು ಮತ್ತು ಕಣ್ಣು ತೆರೆದ ತಕ್ಷಣ ನಾನು ಮಾಯವಾಗುತ್ತೇನೆ ಮತ್ತು ಮತ್ತೆ ತಾನು ಅದೇ ಕತ್ತಲೆ ಕೋಣೆಯಲ್ಲಿರುತ್ತೇನೆ ಎಂಬ ಭಯ ಅವನಿಗಿದ್ದಂತಿತ್ತು. ನಾನು ಅವನಿಗೆ ಇದು ಸತ್ಯ ಎಂದು ನಂಬಿಕೆ ಹುಟ್ಟಿಸುತ್ತಿದ್ದೆ. ನಾನು ಇನ್ಸ್ಪೆಕ್ಟರ್ ಕಡೆಗೆ ನೋಡಿ ಕೈಮುಗಿದು, ದೇವರ ಹೆಸರಿನಲ್ಲಿ ಆಂಬ್ಯುಲೆನ್ಸ್ ತರಿಸಿ, ನನ್ನ ಮಗು ಸಾಯುತ್ತಿದ್ದಾನೆ ಎಂದು ಬೇಡಿಕೊಂಡೆ. ಇನ್ಸ್ಪೆಕ್ಟರ್ ಆಂಬ್ಯುಲೆನ್ಸ್ ದಾರಿಯಲ್ಲಿದೆ ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ಪೊಲೀಸರು ಆ ಮಾಲ್ಕಿನ್ಗೆ ಕೈಕೋಳ ಹಾಕಿ ಗಾಡಿಯಲ್ಲಿ ಕೂರಿಸುತ್ತಿರುವುದನ್ನು ನಾನು ನೋಡಿದೆ. ಮಾಲ್ಕಿನ್ ಕಣ್ಣುಗಳು ನನ್ನ ಮತ್ತು ಮುಕುಲ್ ಮೇಲೆ ಬಿದ್ದಾಗ ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹತಾಶೆ ಮತ್ತು ಸೋಲು ಇತ್ತು. ತಾನು ಎಲ್ಲವನ್ನೂ ಪಡೆದು ಎಲ್ಲವನ್ನೂ ಕಳೆದುಕೊಂಡೆ ಮತ್ತು ನಾನು ಎಲ್ಲವನ್ನೂ ಕಳೆದುಕೊಂಡು ಇಂದು ನನ್ನ ಪ್ರಪಂಚವನ್ನು ಮರಳಿ ಪಡೆದೆ ಎಂಬುದು ಅವಳಿಗೆ ಅರಿವಾಗಿತ್ತು. ಮುಕುಲ್ ಭಯದಿಂದ ಮಾಲ್ಕಿನ್ ಕಡೆ ನೋಡಿದನು ಮತ್ತು ಹೆದರಿ ತನ್ನ ಮುಖವನ್ನು ನನ್ನ ಎದೆಯಲ್ಲಿ ಬಚ್ಚಿಟ್ಟುಕೊಂಡನು. ನಾನು ಅವನಿಗೆ, ಹೆದರಬೇಡ ಮಗನೇ, ಈಗ ಅವಳು ನಿನಗೆ ಏನೂ ಮಾಡಲು ಸಾಧ್ಯವಿಲ್ಲ. ಈಗ ಅವಳೇ ಕೈದಿ ಮತ್ತು ನೀನು ಸ್ವತಂತ್ರ ಎಂದು ಹೇಳಿದೆ. ಆಂಬ್ಯುಲೆನ್ಸ್ ಸೈರನ್ ಶಬ್ದ ಹತ್ತಿರ ಕೇಳಿಸತೊಡಗಿತು ಮತ್ತು ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ ಸಿಬ್ಬಂದಿ ಸ್ಟ್ರೆಚರ್ ತೆಗೆದುಕೊಂಡು ಅಲ್ಲಿಗೆ ತಲುಪಿದರು. ನಾನು ಮುಕುಲ್ನನ್ನು ಬಿಡಲು ತಯಾರಿರಲಿಲ್ಲ. ನಾನೇ ಸ್ವತಃ ಅವನನ್ನು ನನ್ನ ಮಡಿಲಲ್ಲಿ ಎತ್ತಿಕೊಂಡೆ. ಅವನು ಇನ್ನೂ 6 ವರ್ಷದ ಮಗುವೇನೋ ಎಂಬಂತೆ. ಅವನ ತೂಕ ತುಂಬಾ ಕಡಿಮೆಯಾಗಿತ್ತು. ಎಲುಬುಗಳು ಕಾಣಿಸುತ್ತಿದ್ದವು. ಇದು ಅವನನ್ನು ಎಷ್ಟರ ಮಟ್ಟಿಗೆ ಹಸಿವಿನಿಂದ ಇಡಲಾಗಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ನಾನು ಅವನನ್ನು ಸ್ಟ್ರೆಚರ್ ಮೇಲೆ ಮಲಗಿಸಿದೆ, ಆದರೆ ಅವನು ನನ್ನ ಕೈಬಿಡಲಿಲ್ಲ. ಅವನ ಹಿಡಿತ ಎಷ್ಟು ಗಟ್ಟಿಯಾಗಿತ್ತೆಂದರೆ ಅವನು ಜೀವನದ ದಾರವನ್ನೇ ಹಿಡಿದುಕೊಂಡಿದ್ದಾನೇನೋ ಎಂಬಂತಿತ್ತು. ನಾನು ಅವನ ಜೊತೆಗೆ ಆಂಬ್ಯುಲೆನ್ಸ್ನಲ್ಲಿ ಕುಳಿತೆ. ಡಾಕ್ಟರ್ ಅವನಿಗೆ ಆಕ್ಸಿಜನ್ ಹಾಕಿದರು ಮತ್ತು ಅವನ ಗಾಯಗಳಿಗೆ ಬ್ಯಾಂಡೇಜ್ ಹಾಕಲು ಪ್ರಾರಂಭಿಸಿದರು. ಆಂಬ್ಯುಲೆನ್ಸ್ ನಗರದ ಕಡೆಗೆ ಹೊರಟಾಗ ಕಿಟಕಿಯಿಂದ ಹೊರಗೆ ಬೆಳಗಿನ ಜಾವವಾಗುತ್ತಿತ್ತು. ಪೂರ್ವದಿಂದ ಸೂರ್ಯನ ಮೊದಲ ಕಿರಣಗಳು ಮೂಡುತ್ತಿದ್ದವು. ಅದು ಕತ್ತಲೆಯನ್ನು ಸೀಳಿ ಪ್ರಕಟವಾಗುತ್ತಿತ್ತು. ಈ ಸೂರ್ಯ ಕೇವಲ ಹೊಸ ದಿನದ ಆರಂಭವಾಗಿರಲಿಲ್ಲ, ಬದಲಾಗಿ ಇದು ನನ್ನ ಮತ್ತು ಮುಕುಲ್ನ ಹೊಸ ಜೀವನದ ಸೂರ್ಯನಾಗಿತ್ತು. 20 ವರ್ಷಗಳ ಅಗಲಿಕೆಯ ದೀರ್ಘ ಮತ್ತು ಕತ್ತಲೆ ರಾತ್ರಿ ಕೊನೆಗೂ ಮುಗಿದಿತ್ತು. ನಾನು ಮುಕುಲ್ನ ಹಳದಿ ಬಿದ್ದ ಮುಖದ ಮೇಲೆ ಕೈ ಸವರಿದೆ ಮತ್ತು ಅವನ ಹಣೆಗೆ ಮುತ್ತಿಟ್ಟೆ. ಅವನು ಈಗ ನೆಮ್ಮದಿಯಿಂದ ಕಣ್ಣು ಮುಚ್ಚಿ ಮಲಗಿದ್ದನು ಮತ್ತು ಅವನ ಮುಖದ ಮೇಲೆ ಶಾಂತಿ ಇತ್ತು. ತನ್ನ ರಕ್ಷಕ ತನ್ನ ಹತ್ತಿರವೇ ಇದ್ದಾನೆ ಎಂಬ ನೆಮ್ಮದಿ ಅವನಲ್ಲಿತ್ತು. ನಾನು ನನ್ನ ಜೇಬಿನಲ್ಲಿ ಕೈ ಹಾಕಿದೆ. ಅಲ್ಲಿ ಹಳೆಯ ಪುಸ್ತಕ ಮತ್ತು ಮಸುಕಾದ ಫೋಟೋ ಇನ್ನೂ ಇತ್ತು. ರದ್ದಿಯಲ್ಲಿ ಬಂದ ಆ ಕಾಗದದ ತುಂಡು ಇಂದು ನನ್ನ ಜೀವನದ ಅತ್ಯಮೂಲ್ಯ ನಿಧಿಯಾಗಿತ್ತು. ನನ್ನ ಮುರಿದುಹೋದ ಭರವಸೆಯನ್ನು ಮತ್ತೆ ಜೋಡಿಸಿದ ದೇವರಿಗೆ ನಾನು ಮನಸಾರೆ ಧನ್ಯವಾದ ಹೇಳಿದೆ. ಆಂಬ್ಯುಲೆನ್ಸ್ ರಸ್ತೆಯಲ್ಲಿ ವೇಗವಾಗಿ ಆಸ್ಪತ್ರೆಯ ಕಡೆಗೆ ಹೋಗುತ್ತಿತ್ತು ಮತ್ತು ಈಗ ಏನೇ ಆದರೂ ಸರಿ, ನನ್ನ ಮಗನನ್ನು ಮತ್ತೆಂದೂ ನನ್ನ ಕಣ್ಣಿನಿಂದ ಮರೆಯಾಗಲು ಬಿಡುವುದಿಲ್ಲ ಎಂದು ನಾನು ದೃಢನಿರ್ಧಾರ ಮಾಡಿದೆ. ಅವನ ದೇಹದ ಗಾಯಗಳು ಸಮಯದೊಂದಿಗೆ ಮಾಯುತ್ತವೆ, ಆದರೆ ಅವನ ಆತ್ಮಕ್ಕೆ ಆಗಿರುವ ಗಾಯಗಳನ್ನು ಗುಣಪಡಿಸಲು ನಾನು ನನ್ನ ಉಳಿದ ಜೀವನದ ಪ್ರೀತಿಯನ್ನು ಮುಡಿಪಾಗಿಡಬೇಕಾಗುತ್ತದೆ ಮತ್ತು ನಾನು ಅದಕ್ಕೆ ತಯಾರಾಗಿದ್ದೆ, ಏಕೆಂದರೆ ನನ್ನ ಕಳೆದುಹೋದ ಮುಕುಲ್ ನನಗೆ ಮರಳಿ ಸಿಕ್ಕಿದ್ದನು ಮತ್ತು ನನ್ನ ಜೀವನದ ಕತ್ತಲೆ ಈಗ ದೂರವಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಜನರು ಹಾರೈಸುತ್ತಿದ್ದರು ಮತ್ತು ಕ್ರೂರಿಯ ಅಂತ್ಯಕ್ಕೆ ಸಂತೋಷಪಡುತ್ತಿದ್ದರು. ಆದರೆ ನನಗೆ ಅತಿ ದೊಡ್ಡ ಸಂತೋಷ ನನ್ನ ಮಗನ ಆ ಸಣ್ಣ ಮುಗುಳ್ನಗೆಯಾಗಿತ್ತು. ಅದು ಪ್ರಜ್ಞಾಹೀನ ಸ್ಥಿತಿಯಲ್ಲೂ ಅವನ ತುಟಿಗಳ ಮೇಲೆ ಮೂಡಿತ್ತು. ತಾನು ಈಗ ಸುರಕ್ಷಿತ ಎಂದು ಅವನಿಗೆ ನಂಬಿಕೆಯಾದಂತಿತ್ತು. ನಿಜವಾಗಿಯೂ ರಕ್ತದ ಸಂಬಂಧಗಳು ಎಂದಿಗೂ ಮುಗಿಯುವುದಿಲ್ಲ ಮತ್ತು ನಿಜವಾದ ಪ್ರೀತಿಗೆ ದಾರಿ ಸಿಕ್ಕೇ ಸಿಗುತ್ತದೆ. ಅದು ರದ್ದಿರಾಶಿಯಲ್ಲಿ ಹೂತುಹೋದ ಹಳೆಯ ಪುಸ್ತಕಗಳ ಪುಟಗಳಲ್ಲಿ ಅಡಗಿದ್ದರೂ ಸರಿ. ಆಸ್ಪತ್ರೆಯ ಶಾಂತ ಮತ್ತು ಕ್ರಿಮಿನಾಶಕದ ವಾಸನೆಯಿರುವ ಗಾಳಿಯಲ್ಲಿ ಔಷಧಿಗಳ ವಾಸನೆ ಹರಡಿತ್ತು. ಕಿಟಕಿಯಿಂದ ತೂರಿ ಬರುತ್ತಿದ್ದ ಬೆಳಗಿನ ಮೃದುವಾದ ಬಿಸಿಲು ಹಾಸಿಗೆಯ ಮೇಲೆ ಮಲಗಿದ್ದ ಮುಕುಲ್ನ ಹಳದಿ ಮತ್ತು ದುರ್ಬಲ ಮುಖದ ಮೇಲೆ ಬೀಳುತ್ತಿತ್ತು. ಅವನು ಈಗ ಗಾಢನಿದ್ದೆಯಲ್ಲಿದ್ದನು. ನಾನು ಕಳೆದ 3 ದಿನಗಳಿಂದ ಒಂದು ಕ್ಷಣವೂ ನಿದ್ದೆ ಮಾಡದೆ ಅವನ ತಲ ದಿಂಬಿನ ಬಳಿ ಕುಳಿತಿದ್ದೆ. ಇದು ಎಲ್ಲಿ ಕನಸೋ ಮತ್ತು ಕಣ್ಣು ತೆರೆದ ತಕ್ಷಣ ಇದೆಲ್ಲ ಮಾಯವಾಗಿ ಬಿಡುವುದೋ ಎಂಬ ಭಯದಿಂದ ನಾನು ಅವನ ಮುಖವನ್ನೇ ನೋಡುತ್ತಾ ಕುಳಿತಿದ್ದೆ. ಡಾಕ್ಟರ್ಗಳು ಅವನ ದೈಹಿಕ ಗಾಯಗಳು ಗುಣವಾಗುತ್ತಿವೆ, ಆದರೆ ಅವನ ಮನಸ್ಸಿನ ಮೇಲಾಗಿರುವ ಗಾಯಗಳು ಗುಣವಾಗಲು ವರ್ಷಗಳೇ ಬೇಕಾಗಬಹುದು ಎಂದು ಹೇಳಿದರು. ಏಕೆಂದರೆ 20 ವರ್ಷಗಳ ಸೆರೆವಾಸ ಮತ್ತು ದೌರ್ಜನ್ಯ ಅವನ ಮೆದುಳಿನ ಮೇಲೆ ಆಳವಾದ ಗುರುತುಗಳನ್ನು ಬಿಟ್ಟಿದ್ದವು. ನನ್ನ ತಲೆಯಲ್ಲಿ ಈಗಲೂ ಸಾವಿರಾರು ಪ್ರಶ್ನೆಗಳು ಹಾವುಗಳಂತೆ ಸುರುಳಿ ಸುತ್ತುತ್ತಿದ್ದವು. ಅವುಗಳ ಉತ್ತರ ತಿಳಿಯುವುದು ನನಗೆ ಜೀವನ ಮತ್ತು ಸಾವಿನ ಪ್ರಶ್ನೆಯಾಗಿತ್ತು.
ಮತ್ತು ಅತ್ಯಂತ ಮುಖ್ಯವಾದ ಪ್ರಶ್ನೆ ಏನೆಂದರೆ, ಅಂತಹ ಮುಗ್ಧ ಮಗುವಿನ ತಪ್ಪೇನಿತ್ತು? ಮತ್ತು ಆ ಕ್ರೂರಿ ಮಹಿಳೆ ಅವನನ್ನು 20 ವರ್ಷಗಳವರೆಗೆ ಯಾವ ಉದ್ದೇಶಕ್ಕಾಗಿ ಕೂಡಿ ಹಾಕಿದ್ದಳು ಮತ್ತು ಅವಳು ಅವನನ್ನು ತನ್ನ ಮಗನನ್ನಾಗಿ ಮಾಡಲು ಏಕೆ ಬಯಸುತ್ತಿದ್ದಳು? ಇದೇ ಗೊಂದಲದಲ್ಲಿ ಮುಕುಲ್ ನಿಧಾನವಾಗಿ ತನ್ನ ಕಣ್ಣುರೆಪ್ಪೆಗಳನ್ನು ತೆರೆದನು. ಅವನು ಒಣಗಿದ ತುಟಿಗಳ ಮೇಲೆ ನಾಲಿಗೆ ಆಡಿಸುತ್ತಾ ನೀರು ಕೇಳಿದನು. ನಾನು ಬೇಗನೆ ಜಗ್ನಿಂದ ಗ್ಲಾಸ್ಗೆ ನೀರು ಹಾಕಿ ಅವನಿಗೆ ಆಸರೆ ನೀಡಿ ಎಬ್ಬಿಸಿದೆ. ನೀರು ಕುಡಿದ ನಂತರ ಅವನು ನನ್ನ ಕಡೆ ನೋಡಿದನು ಮತ್ತು ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ನೆಮ್ಮದಿಯಿತ್ತು. ಅದು ಬಹುಶಃ ಅವನಿಗೆ ವರ್ಷಗಳ ನಂತರ ಸಿಕ್ಕಿತ್ತು. ನಾನು ಅವನ ಕೂದಲನ್ನು ಸವರುತ್ತಾ ಮೃದುವಾಗಿ ಕೇಳಿದೆ, ಮಗನೇ, ಈಗ ನೀನು ಸಂಪೂರ್ಣ ಸುರಕ್ಷಿತವಾಗಿದ್ದೀಯಾ? ಆದರೆ ಆ ಮಹಿಳೆ ನಿನ್ನಿಂದ ಏನನ್ನು ಬಯಸುತ್ತಿದ್ದಳು ಮತ್ತು ಅವಳು ನಿನ್ನನ್ನೇ ಏಕೆ ಆಯ್ಕೆ ಮಾಡಿಕೊಂಡಳು ಎಂದು ನನಗೆ ಹೇಳು. ನನ್ನ ಈ ಪ್ರಶ್ನೆಗೆ ಮುಕುಲ್ ಮುಖದ ಮೇಲೆ ಭಯದ ನೆರಳು ಆವರಿಸಿತು. ಅವನು ನನ್ನ ಕೈಯನ್ನು ಸಹಾಯಕ್ಕಾಗಿ ಹಿಡಿದುಕೊಂಡನು. ಅವನು ಕಳೆದ ಕಾಲದ ನೆರಳುಗಳಿಂದ ರಕ್ಷಣೆ ಬೇಡುತ್ತಿರುವಂತೆ ತೋರುತ್ತಿತ್ತು. ಅವನು ನಡುಗುವ ಧ್ವನಿಯಲ್ಲಿ ಮಾಡಿದ ಬಹಿರಂಗಪಡಿಸುವಿಕೆ ನನ್ನ ಕಾಲಬುಡದಿಂದ ಭೂಮಿ ಕುಸಿಯುವಂತೆ ಮಾಡಿತು ಮತ್ತು ಆ ಮಹಿಳೆಯ ಸೈತಾನಿ ಬುದ್ಧಿ ಮತ್ತು ಕ್ರೌರ್ಯದ ಬಗ್ಗೆ ನನಗೆ ತೀವ್ರ ಆಘಾತವಾಯಿತು. ಮುಕುಲ್ ಬಿಕ್ಕಳಿಸುತ್ತಾ ಹೇಳಿದ, ಪಪ್ಪಾ, ಇದೆಲ್ಲ ಆಸ್ತಿಯ ಆಟವಾಗಿತ್ತು. ಆ ಮಹಿಳೆಯ ಗಂಡ ಒಬ್ಬ ದೊಡ್ಡ ಸರದಾರ ಮತ್ತು ಜಮೀನ್ದಾರನಾಗಿದ್ದನು. ಅವನ ಬಳಿ ಕೋಟಿಗಟ್ಟಲೆ ಸಂಪತ್ತಿತ್ತು. ಆದರೆ ಅವನು ಚಿಕ್ಕ ವಯಸ್ಸಿನಲ್ಲೇ ಅಪಘಾತವೊಂದರಲ್ಲಿ ತೀರಿಕೊಂಡನು. ಸರದಾರನ ಉಯಿಲು ವಿಲ್ ಪ್ರಕಾರ ಅವರ ಎಲ್ಲ ಆಸ್ತಿ ಅವರ ಏಕೈಕ ಮಗ ಸೋಹನ್ಗೆ ಸೇರಬೇಕಿತ್ತು. ಆಗ ಅವನ ವಯಸ್ಸು 6 ವರ್ಷವಾಗಿತ್ತು. ಮತ್ತು ಒಂದು ವೇಳೆ ಸೋಹನ್ಗೆ ಏನಾದರೂ ಆದರೆ ಎಲ್ಲ ಆಸ್ತಿ ಸರದಾರನ ಸಹೋದರರಿಗೆ ಮತ್ತು ಟ್ರಸ್ಟ್ಗೆ ಹಂಚಿಹೋಗುತ್ತಿತ್ತು ಮತ್ತು ಮಾಲ್ಕಿನ್ ಸಾಹೇಬಾಳಿಗೆ ಕೇವಲ ಜೀವನ ನಿರ್ವಹಣೆಯ ಭತ್ಯೆ ಸಿಗುತ್ತಿತ್ತು. ಮುಕುಲ್ ಮುಂದುವರಿಸಿ, ಸರದಾರ ತೀರಿಕೊಂಡ ಸ್ವಲ್ಪ ಸಮಯದ ನಂತರ ಒಂದು ರಾತ್ರಿ ಸೋಹನ್ ಮೆಟ್ಟಿಲುಗಳಿಂದ ಬಿದ್ದು ತೀವ್ರ ಜ್ವರದ ಕಾರಣದಿಂದ ಇದ್ದಕ್ಕಿದ್ದಂತೆ ತೀರಿಕೊಂಡನು. ಇದು ಮಾಲ್ಕಿನ್ಗೆ ಪ್ರಳಯದ ಗಳಿಗೆಯಾಗಿತ್ತು. ಏಕೆಂದರೆ ಮಗನ ಸಾವು ಎಂದರೆ ಅವಳು ಕೋಟಿಗಟ್ಟಲೆ ಆಸ್ತಿ ಮತ್ತು ಮಹಲಿನ ಆಳ್ವಿಕೆಯನ್ನು ಕಳೆದುಕೊಳ್ಳಬೇಕಾಗುತ್ತಿತ್ತು ಮತ್ತು ಬೀದಿಗೆ ಬೀಳಬೇಕಾಗುತ್ತಿತ್ತು. ಈ ದುಷ್ಟ ಮಹಿಳೆ ರಾತ್ರೋರಾತ್ರಿ ಒಂದು ಭಯಾನಕ ಯೋಜನೆಯನ್ನು ಸಿದ್ಧಪಡಿಸಿದಳು. ಅವಳು ತನ್ನ ನಿಷ್ಠಾವಂತ ಕಾವಲುಗಾರನ ಸಹಾಯದಿಂದ ತನ್ನ ಸ್ವಂತ ಮಗ ಸೋಹನ್ನ ಶವವನ್ನು ಹವೇಲಿಯ ಬಂಗಲೆಯ ನೆಲಮಹಲಿಯಲ್ಲಿ ರಹಸ್ಯವಾಗಿ ಹೂತು ಹಾಕಿದಳು ಮತ್ತು ಯಾರಿಗೂ ಇದರ ಸುಳಿವು ಸಿಗದಂತೆ ನೋಡಿಕೊಂಡಳು. ಈಗ ಅವಳಿಗೆ ತಕ್ಷಣವೇ ಸೋಹನ್ನ ವಯಸ್ಸಿನ ಹಾಗೂ ಅವನಂತೆಯೇ ಕಾಣುವ ಒಂದು ಮಗುವಿನ ಅವಶ್ಯಕತೆಯಿತ್ತು. ಇದರಿಂದ ಅವಳು ಪ್ರಪಂಚದ ಕಣ್ಣಿಗೆ ಮಣ್ಣು ಎರಚಬಹುದಾಗಿತ್ತು. ಮುಕುಲ್ ಅಳುತ್ತಾ ಹೇಳಿದನು, ಅಪ್ಪ, ಇದೇ ಹುಡುಕಾಟದಲ್ಲಿ ಅವಳು ನಾವು ಇದ್ದ ಆ ಜಾತ್ರೆಗೆ ತಲುಪಿದ್ದಳು. ನನ್ನ ವಯಸ್ಸು ಮತ್ತು ರೂಪಲಾವಣ್ಯ ನಿಖರವಾಗಿ ಅವಳ ಸತ್ತ ಮಗನಂತೆಯೇ ಇತ್ತು. ಅವಳಿಗೆ ಅವಕಾಶ ಸಿಕ್ಕ ತಕ್ಷಣ ಅವಳು ನನ್ನನ್ನು ಅಪಹರಿಸಿ ಹವೇಲಿಗೆ ಕರೆದೊಯ್ದಳು. ಅಲ್ಲಿಗೆ ಕರೆದೊಯ್ದು ಅವಳು ನನಗೆ ತನ್ನ ಸತ್ತ ಮಗನ ಬಟ್ಟೆಗಳನ್ನು ಹಾಕಿದಳು ಮತ್ತು ಸೋಹನ್ ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ, ಅದಕ್ಕಾಗಿಯೇ ದುರ್ಬಲನಾಗಿದ್ದಾನೆ ಎಂದು ಜಗತ್ತಿಗೆ ಸುಳ್ಳು ಹೇಳಿದಳು. ನಾನು ಮುಕುಲ್ ಎಂದು ಯಾರಿಗಾದರೂ ಹೇಳಿದರೆ ನನ್ನನ್ನು ಕೊಲ್ಲುವುದಾಗಿ ಅವಳು ಬೆದರಿಸಿದಳು. ಅಪ್ಪ, ಆಗ ನನಗೆ ಕೇವಲ 6 ವರ್ಷ. ನನ್ನ ಹೆಸರು ಸೋಹನ್ ಎಂದು ಹೇಳುವಂತೆ ಅವಳು ಪ್ರತಿದಿನ ನನಗೆ ಹೊಡೆಯುತ್ತಿದ್ದಳು. ಹೊರಗಿನ ಪ್ರಪಂಚಕ್ಕೆ ಎಂದಿಗೂ ಸತ್ಯ ತಿಳಿಯಬಾರದು ಎಂದು ಅವಳು ನನ್ನನ್ನು 20 ವರ್ಷಗಳ ಕಾಲ ಸೆರೆಯಲ್ಲಿಟ್ಟಳು. ಆದರೆ ಅಸಲಿ ಸಮಸ್ಯೆ ಶುರುವಾದದ್ದು ನಾನು ದೊಡ್ಡವನಾದ ನಂತರ. ಈಗ ಕಾನೂನುಬದ್ಧವಾಗಿ ಆಸ್ತಿಯ ಸಂಪೂರ್ಣ ಕಸ್ಟಡಿಗಾಗಿ ನನ್ನ ಸಹಿ ಮತ್ತು ಬಯೋಮೆಟ್ರಿಕ್ ದೃಢೀಕರಣದ ಅಗತ್ಯವಿತ್ತು. ನಾನು ನ್ಯಾಯಾಲಯ ಮತ್ತು ವಕೀಲರ ಮುಂದೆ ನಾನೇ ಸರ್ದಾರ್ ಸೋಹನ್ ಎಂದು ಹೇಳಿಕೆ ನೀಡಬೇಕೆಂದು ಮತ್ತು ಈ ಕಾಗದಪತ್ರಗಳಿಗೆ ಸಹಿ ಹಾಕಬೇಕೆಂದು ಅವಳು ಬಯಸಿದ್ದಳು. ಆದರೆ ಅಪ್ಪ, ನಾನು ದೊಡ್ಡವನಾಗಿದ್ದೆ. ನನಗೆ ನನ್ನ ನಿಜವಾದ ಹೆಸರು ಮತ್ತು ನಿಮ್ಮ ಮುಖ ನೆನಪಿತ್ತು. ನಾನು ಸ್ಪಷ್ಟವಾಗಿ ನಿರಾಕರಿಸಿದೆ. ನಾನು ಮುಕುಲ್. ನಾನು ಸತ್ತರೂ ಪರವಾಗಿಲ್ಲ, ಆದರೆ ನನ್ನ ತಂದೆಯ ಹೆಸರನ್ನು ಬದಲಾಯಿಸುವುದಿಲ್ಲ ಎಂದು ಅವಳಿಗೆ ಹೇಳಿದೆ. ನಾನು ಬೇರೊಬ್ಬರ ಮಗನಾಗಿ ಆಸ್ತಿಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಹಠ ಹಿಡಿದೆ. ನನ್ನ ಈ ನಿರಾಕರಣೆಗೆ ಅವಳು ಹುಚ್ಚಿಯಾಗುತ್ತಿದ್ದಳು ಮತ್ತು ಅವಳು ನನ್ನನ್ನು ಎಷ್ಟೋ ದಿನಗಳ ಕಾಲ ಹಸಿದಿರಲು ಬಿಡುತ್ತಿದ್ದಳು, ಚಾವಟಿಯಿಂದ ಹೊಡೆಯುತ್ತಿದ್ದಳು, ಚಳಿಯಲ್ಲಿ ಹೊರಗೆ ಕಟ್ಟಿಹಾಕುತ್ತಿದ್ದಳು. ಆದರೆ ನಾನು ಎಷ್ಟೇ ಕಷ್ಟ ಬಂದರೂ ಸಂಪತ್ತಿಗಾಗಿ ನನ್ನ ಗುರುತು ಮತ್ತು ತಂದೆಯ ಪ್ರೀತಿಯನ್ನು ಮಾರಿಕೊಳ್ಳುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದೆ. ಮುಕುಲ್ನ ಈ ಮಾತುಗಳನ್ನು ಕೇಳಿ ನನ್ನ ಎದೆಯಲ್ಲಿ ನಡುಕ ಉಂಟಾಯಿತು ಮತ್ತು ನಾನು ತಲ್ಲಣಗೊಂಡು ಅವನನ್ನು ತಬ್ಬಿಕೊಂಡೆ. ನನ್ನ ಮಗ ಎಷ್ಟು ಧೈರ್ಯಶಾಲಿಯಾಗಿದ್ದನೆಂದರೆ ಅವನು ಕೋಟ್ಯಂತರ ರೂಪಾಯಿಗಳನ್ನು ತಿರಸ್ಕರಿಸಿದ್ದನು ಮತ್ತು 20 ವರ್ಷಗಳ ಕಾಲ ನರಕದಲ್ಲಿ ಕಳೆದಿದ್ದನು. ಕೇವಲ ಅವನು ನನ್ನ ಮಗನಾಗಿ ಉಳಿಯಲು ಬಯಸಿದ್ದಕ್ಕಾಗಿ ಅವನು ಇದೆಲ್ಲವನ್ನೂ ಸಹಿಸಿದ್ದನು. ಅವನ ರಕ್ತನಾಳಗಳಲ್ಲಿ ನನ್ನ ರಕ್ತ ಹರಿಯುತ್ತಿತ್ತು, ಅದು ಅವನನ್ನು ಬಗ್ಗಲು ಬಿಡಲಿಲ್ಲ. ಇದು ಕೇವಲ ಅಪಹರಣದ ಕಥೆಯಾಗಿರಲಿಲ್ಲ.
ಇದು ಮಗುವಿನ ನಿಷ್ಠೆ ಮತ್ತು ಛಲದ ಕಥೆಯಾಗಿತ್ತು, ಅದು ದೌರ್ಜನ್ಯದ ಮುಂದೆ ತಲೆಬಾಗಲಿಲ್ಲ. ಈ ಸತ್ಯ ಬಹಿರಂಗವಾದ ನಂತರ ಪೊಲೀಸರು ಹವೇಲಿಯ ನೆಲಮಹಲಿಯನ್ನು ಪರಿಶೀಲಿಸಿದಾಗ ಅಲ್ಲಿ ನಿಜವಾಗಿಯೂ ಮಗುವಿನ ಅಸ್ಥಿಪಂಜರ ಪತ್ತೆಯಾಯಿತು. ಅದು ಆ ಯಜಮಾನಿಯ ಸ್ವಂತ ಮಗನದ್ದೇ ಆಗಿತ್ತು. ಡಿಎನ್ಎ ಪರೀಕ್ಷೆಯು ಅದು ಸರ್ದಾರ ನಿಜವಾದ ಮಗನೆಂದು ದೃಢಪಡಿಸಿತು. ತಾಯಿಯ ಸಂಪತ್ತಿನ ಆಸೆಗಾಗಿ ಅವನನ್ನು ಹೀಗೆ ನೆಲಮಹಲಿಯಲ್ಲಿ ಹೂತು ಹಾಕಿದ್ದಳು. ಈ ಸುದ್ದಿಯು ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿತು ಮತ್ತು ಆ ಯಜಮಾನಿಯ ವಿರುದ್ಧ ದ್ವೇಷದ ಬಿರುಗಾಳಿ ಎದ್ದಿತು. ಎಷ್ಟರ ಮಟ್ಟಿಗೆಂದರೆ ಅವಳಿಗೆ ವಕೀಲರು ಸಿಗುವುದು ಕೂಡ ಕಷ್ಟವಾಯಿತು. ಮೊಕದ್ದಮೆಯ ವಿಚಾರಣೆಯ ದಿನದಂದು ನ್ಯಾಯಾಲಯದ ಕೋಣೆ ಕಿಕ್ಕಿರಿದು ತುಂಬಿತ್ತು ಮತ್ತು ಹೊರಗೆ ಜನರ ಗುಂಪು ಮುಕುಲ್ ಪರವಾಗಿ ಘೋಷಣೆಗಳನ್ನು ಕೂಗುತ್ತಿತ್ತು. ಒಂದು ಕಾಲದಲ್ಲಿ ಅಹಂಕಾರದ ಮೂರ್ತಿಯಾಗಿದ್ದ ಯಜಮಾನಿ ಸಾಹೇಬ ಈಗ ಕೈಕೋಳ ತೊಟ್ಟು ತಲೆ ತಗ್ಗಿಸಿ ಬೋನಿನಲ್ಲಿ ನಿಂತಿದ್ದಳು ಮತ್ತು ಅವಳ ಮುಖದ ಬಣ್ಣ ಹಾರಿಹೋಗಿತ್ತು. ನಮ್ಮ ವಕೀಲರು ನ್ಯಾಯಾಲಯದ ಮುಂದೆ ಆ ಹಳೆಯ ಪುಸ್ತಕ, ಆ ಮಸುಕಾದ ಫೋಟೋ, ಮುಕುಲ್ನ ದೇಹದ ಮೇಲಿನ ಗುರುತುಗಳು ಮತ್ತು ಆಕೆಯ ಸ್ವಂತ ಮಗನ ಮೂಳೆಗಳ ವರದಿಯನ್ನು ಮಂಡಿಸಿದಾಗ ನ್ಯಾಯಾಲಯದಲ್ಲಿ ಸ್ಮಶಾನ ಮೌನ ಆವರಿಸಿತು. ಮಾನವ ಇತಿಹಾಸದ ಅತ್ಯಂತ ಕೆಟ್ಟ ಅಪರಾಧಗಳಲ್ಲಿ ಇದೂ ಒಂದು ಎಂದು ನ್ಯಾಯಾಧೀಶರು ಟಿಪ್ಪಣಿ ಮಾಡಿದರು. ಒಬ್ಬ ಮಹಿಳೆ ಸಂಪತ್ತಿನ ದುರಾಸೆಯಿಂದ ತನ್ನ ಸ್ವಂತ ಮಗನ ಸಾವನ್ನು ಮುಚ್ಚಿಹಾಕಿದ್ದಲ್ಲದೆ ಇನ್ನೊಂದು ಮುಗ್ಧ ಮಗುವಿನ ಜೀವನವನ್ನು ಹಾಳುಮಾಡಿದಳು ಮತ್ತು ಅವನ ಗುರುತನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದಳು. ದುರಾಸೆಗೆ ಬಲಿಯಾಗಿ ಸುಳ್ಳಿಗೆ ಸಾಥ್ ನೀಡದ ಮುಕುಲ್ನ ನಿರಾಕರಣೆ ಮತ್ತು ಅವನ ತ್ಯಾಗವನ್ನು ನ್ಯಾಯಾಲಯ ಗೌರವಿಸಿತು. ನ್ಯಾಯಾಧೀಶರು ಕೋಪ ಮತ್ತು ಪಶ್ಚಾತ್ತಾಪದ ಮಿಶ್ರ ಭಾವನೆಯೊಂದಿಗೆ ಐತಿಹಾಸಿಕ ತೀರ್ಪು ನೀಡುತ್ತಾ ಯಜಮಾನಿಗೆ ಮರಣದಂಡನೆ ವಿಧಿಸಿದರು ಮತ್ತು ಅವಳ ಸಹಚರನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದರು. ಜೊತೆಗೆ ಯಜಮಾನಿಯ ಎಲ್ಲಾ ವೈಯಕ್ತಿಕ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡು ಮುಕುಲ್ಗೆ ಪರಿಹಾರವಾಗಿ ನೀಡಬೇಕೆಂದು ಆದೇಶಿಸಿದರು. ಇದರಿಂದ ಅವನು ತನ್ನ ಹೊಸ ಜೀವನವನ್ನು ಪ್ರಾರಂಭಿಸಬಹುದು. ಈ ತೀರ್ಪು ಕೇಳುತ್ತಿದ್ದಂತೆ ನ್ಯಾಯಾಲಯದ ಕೋಣೆ ಚಪ್ಪಾಳೆ ಮತ್ತು ಘೋಷಣೆಗಳಿಂದ ಮೊಳಗಿತು. ನ್ಯಾಯಕ್ಕೆ ಜಯ ಸಿಕ್ಕಿತ್ತು. ಪೊಲೀಸರು ಆ ಯಜಮಾನಿಯನ್ನು ಎಳೆದುಕೊಂಡು ಹೋಗುತ್ತಿದ್ದಾಗ ಅವಳು ತಿರುಗಿ ಮುಕುಲ್ನ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಈಗ ಯಾವುದೇ ಅಹಂಕಾರವಿರಲಿಲ್ಲ, ಬದಲಿಗೆ ಸೋಲಿನ ಬೂದಿ ಇತ್ತು. ಮುಕುಲ್ ಅವಳನ್ನು ನಿರ್ಲಕ್ಷಿಸಿದನು, ಏಕೆಂದರೆ ಈಗ ಅವನ ಹೃದಯದಲ್ಲಿ ಭಯದ ಜಾಗವನ್ನು ನೆಮ್ಮದಿ ಆವರಿಸಿತ್ತು. ನಾವು ತಂದೆ ಮಗ ಇಬ್ಬರೂ ಒಬ್ಬರನ್ನೊಬ್ಬರು ಕೈ ಹಿಡಿದು ನ್ಯಾಯಾಲಯದ ಮೆಟ್ಟಿಲುಗಳನ್ನು ಇಳಿದಾಗ ಹೊರಗೆ ಸಾವಿರಾರು ಜನರು ನಮ್ಮ ಮೇಲೆ ಹೂಮಳೆಗೆರೆದರು. ಮಾಧ್ಯಮದ ಕ್ಯಾಮೆರಾಗಳು ನಮ್ಮ ಕಡೆಗಿದ್ದವು. ಆದರೆ ನಮಗೆ ಪ್ರಪಂಚದ ಪ್ರಸಿದ್ಧಿ ಅಥವಾ ಸಂಪತ್ತಿನಿಂದ ಯಾವುದೇ ಕೆಲಸವಿರಲಿಲ್ಲ. ನಮಗೆ ಸಿಕ್ಕಿದ್ದ ನಿಜವಾದ ಖಜಾನೆ ಎಂದರೆ 20 ವರ್ಷಗಳ ಹಿಂದೆ ಕಳೆದು ಹೋಗಿದ್ದ ಒಬ್ಬರಿಗೊಬ್ಬರ ಸಾಥ್ ಆಗಿತ್ತು. ವಾಪಸಾತಿಯ ಪ್ರಯಾಣ ತುಂಬಾ ಭಾವುಕವಾಗಿತ್ತು. ನಾವು ನಮ್ಮ ಸಣ್ಣ ಹಳೆಯ ಮನೆಗೆ ತಲುಪಿದಾಗ ಸಂಜೆ ಕತ್ತಲಾಗುತ್ತಿತ್ತು. ನಾನು ಮುಕುಲ್ನ ಕೈ ಹಿಡಿದು ಅವನನ್ನು ಮನೆಯ ಒಳಗೆ ಕರೆತಂದೆ. ವರ್ಷಗಳಿಂದ ನನ್ನ ನಿಟ್ಟುಸಿರು ಮತ್ತು ಅಳುಗಳಿಗೆ ಸಾಕ್ಷಿಯಾಗಿದ್ದ ಮನೆಯ ಗೋಡೆಗಳು ಇಂದು ಪ್ರಕಾಶಮಾನವಾಗಿ ಕಾಣುತ್ತಿದ್ದವು. ಮುಕುಲ್ ನೇರವಾಗಿ ಹಳೆಯ ರದ್ದಿ ಪುಸ್ತಕಗಳನ್ನು ಇಟ್ಟಿದ್ದ ಆ ಮೂಲೆಗೆ ಹೋದನು. ಅವನು ತನ್ನ ಜೀವವನ್ನು ಉಳಿಸಿದ ಆ ಪುಸ್ತಕವನ್ನು ಎತ್ತಿಕೊಂಡು ಅದಕ್ಕೆ ಮುತ್ತಿಟ್ಟನು. ಅವನು ನಗುತ್ತಾ, ಅಪ್ಪ, ಈ ಪುಸ್ತಕ ನಿಮಗೆ ಸಿಗದೇ ಹೋಗಿದ್ದರೆ ಬಹುಶಃ ನಾನು ಎಂದಿಗೂ ಹಿಂತಿರುಗುತ್ತಿರಲಿಲ್ಲವೇನೋ ಎಂದನು. ನಾನು ಮುಂದೆ ಬಂದು ಅವನನ್ನು ಎದೆಗೆ ಅಪ್ಪಿಕೊಂಡು, ಮಗನೇ, ಇದು ಪುಸ್ತಕವಲ್ಲ, ದೇವರ ಕಡೆಯಿಂದ ಕಳುಹಿಸಿದ ಒಂದು ಮಾಧ್ಯಮ ಎಂದು ಹೇಳಿದೆ. ನಮ್ಮ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳಿದ್ದವು ಮತ್ತು ನಾವಿಬ್ಬರೂ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಅತ್ತೆವು. ಆದರೆ ಈ ಕಣ್ಣೀರು ದುಃಖದ್ದಾಗಿರಲಿಲ್ಲ, ಕೃತಜ್ಞತೆಯದ್ದಾಗಿತ್ತು. ಮನೆಯ ಮೌನ ಮುರಿದಿತ್ತು ಮತ್ತು ಒಂದು ಹೊಸ ಜೀವನ ನಮಗಾಗಿ ಕಾಯುತ್ತಿತ್ತು. ಮಗ ಹಿಂತಿರುಗಿ ಬಂದಿರುವುದನ್ನು ನೋಡಿ, ಅದು ಇಷ್ಟು ಧೈರ್ಯಶಾಲಿ ಮತ್ತು ಸ್ವಾಭಿಮಾನಿಯಾಗಿ, ಸಂಪತ್ತಿಗಾಗಿ ತಂದೆಯ ಹೆಸರನ್ನು ಮಾರಿಕೊಳ್ಳದವನಾಗಿ ಬೆಳೆದಿರುವುದನ್ನು ಕಂಡು ನನ್ನ ಹೆಂಡತಿಯ ಆತ್ಮವು ಇಂದು ತುಂಬಾ ಸಂತೋಷಪಟ್ಟಿರಬೇಕು ಎಂದು ನನಗೆ ಅನ್ನಿಸಿತು. ಮುಕುಲ್ ಇನ್ನು ಮುಂದೆ ಎಂದಿಗೂ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ನನಗೆ ಮಾತು ಕೊಟ್ಟನು. ನಾನು ಅವನ ಹಣೆಗೊಂದು ಮುತ್ತಿಟ್ಟು, ಈಗ ಸಾವು ಮಾತ್ರ ನಮ್ಮನ್ನು ಬೇರ್ಪಡಿಸಲು ಸಾಧ್ಯ ಎಂದು ಹೇಳಿದೆ. ಮೇಜಿನ ಮೇಲೆ ಇಟ್ಟಿದ್ದ ಆ ಹಳೆಯ ಫೋಟೋ ಮತ್ತು ಪುಸ್ತಕ ಈಗಲೂ ಅಲ್ಲಿಯೇ ಇದ್ದವು. ಸತ್ಯವನ್ನು ಎಷ್ಟೇ ಆಳದಲ್ಲಿ ಹೂತು ಹಾಕಿದರೂ ಅದು ಒಂದು ದಿನ ರದ್ದಿ ಕಾಗದಗಳಲ್ಲಿಯೂ ಪ್ರಕಟವಾಗಿಯೇ ತೀರುತ್ತದೆ ಮತ್ತು ದೌರ್ಜನ್ಯದ ಅಂತ್ಯ ಯಾವಾಗಲೂ ಪಾಠ ಕಲಿಸುವಂತೆಯೇ ಇರುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿದ್ದವು. ಈ ಕಥೆಯು ಸತ್ಯ ಮತ್ತು ಪ್ರೀತಿಯ ಶಕ್ತಿ ಪ್ರಪಂಚದ ಯಾವುದೇ ಶಕ್ತಿಗಿಂತ ದೊಡ್ಡದು ಎಂದು ಕಲಿಸುತ್ತದೆ. ಒಂದು ಮುಗ್ಧ ಮಗು ಕೋಟ್ಯಂತರ ಆಸ್ತಿಯನ್ನು ತಿರಸ್ಕರಿಸಿತು. ಕೇವಲ ಅವನು ತನ್ನ ತಂದೆಯ ಹೆಸರು ಮತ್ತು ತನ್ನ ನಿಜವಾದ ಗುರುತನ್ನು ಬಿಡಲು ಬಯಸದ ಕಾರಣಕ್ಕಾಗಿ. ಅವನು 20 ವರ್ಷಗಳ ಕಾಲ ನರಕದಂತಹ ಜೀವನವನ್ನು ಸಹಿಸಿದನು. ಚಾವಟಿ ಏಟು ತಿಂದನು, ಹಸಿದಿದ್ದನು, ಆದರೆ ಸುಳ್ಳಿನ ಮುಂದೆ ಎಂದಿಗೂ ತಲೆಬಾಗಲಿಲ್ಲ. ಸಂಬಂಧಗಳು ಮತ್ತು ಮಾನವೀಯತೆ ಧನ ಸಂಪತ್ತಿಗಿಂತ ಎಷ್ಟೋ ಮೇಲಿವೆ ಎಂಬುದನ್ನು ಇದು ತೋರಿಸುತ್ತದೆ.
ಎರಡನೇ ಪಾಠವೇನೆಂದರೆ ದೌರ್ಜನ್ಯ ಎಷ್ಟೇ ದೀರ್ಘಕಾಲ ನಡೆದರೂ ಅದರ ಅಂತ್ಯ ಯಾವಾಗಲೂ ಕೆಟ್ಟದಾಗಿಯೇ ಇರುತ್ತದೆ. ದುರಾಸೆಯಲ್ಲಿ ಕುರುಡಿಯಾಗಿದ್ದ ಆ ಮಹಿಳೆ ತನ್ನ ಸ್ವಂತ ಮಗನನ್ನು ನೆಲಮಹಲಿಯಲ್ಲಿ ಹೂತು ಹಾಕಿಯೂ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಲಿಲ್ಲ. ಅವಳ ಅಹಂಕಾರ, ಅವಳ ಸಂಪತ್ತು, ಅವಳ ಅಂತಸ್ತು ಎಲ್ಲವೂ ಬೂದಿಯಾಯಿತು. ಮತ್ತು ಅತ್ಯಂತ ದೊಡ್ಡ ವಿಷಯವೇನೆಂದರೆ ಭರವಸೆಯನ್ನು ಎಂದಿಗೂ ಬಿಡಬಾರದು. ಒಬ್ಬ ವಯಸ್ಸಾದ ತಂದೆ 20 ವರ್ಷಗಳ ನಂತರವೂ ತನ್ನ ಮಗನನ್ನು ಮರೆಯಲಿಲ್ಲ ಮತ್ತು ರದ್ದಿ ಪುಸ್ತಕದಲ್ಲಿ ಅಡಗಿದ್ದ ಸತ್ಯವು ಅವನನ್ನು ಮಗನ ಬಳಿಗೆ ತಲುಪಿಸಿತು. ಇದರರ್ಥ ದೇವರು ತನಗೆ ಬೇಕಾದಾಗ ಯಾವುದೇ ರೂಪದಲ್ಲಿ ಸಹಾಯವನ್ನು ಕಳುಹಿಸುತ್ತಾನೆ. ಮನುಷ್ಯ ಧೈರ್ಯ ಮತ್ತು ಪ್ರಾಮಾಣಿಕತೆಯನ್ನು ಬಿಡಬಾರದು ಅಷ್ಟೇ. ಹಣ ಎಲ್ಲವನ್ನೂ ಖರೀದಿಸಬಹುದು, ಆದರೆ ಪ್ರೀತಿ, ನಿಷ್ಠೆ ಮತ್ತು ಸತ್ಯವನ್ನಲ್ಲ ಎಂಬುದೇ ಅಂತಿಮ ಸಂದೇಶವಾಗಿದೆ. ಯಾರು ಈ ಮೂರನ್ನು ಹಿಡಿದಿಟ್ಟುಕೊಳ್ಳುತ್ತಾರೋ ಅವರು ಎಂದಿಗೂ ಸೋಲುವುದಿಲ್ಲ. ಸ್ನೇಹಿತರೆ, ನಿಮಗೆ ನಮ್ಮ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೌದು, ಮುಂದಿನ ಅಪ್ಡೇಟ್ ಎಲ್ಲರಿಗಿಂತ ಮೊದಲು ನಿಮಗೆ ಸಿಗಲು ನೋಟಿಫಿಕೇಷನ್ ಬೆಲ್ ಅನ್ನು ಒತ್ತಲು ಮರೆಯದಿರಿ.